ಪಾದಾದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಕರ್ತನೇ ನಿನ್ನಯ ಪಾದಾದಿ ನನಗೆ ನೆಮ್ಮದಿ ನೆಮ್ಮದಿಯೇ. ಆಶೆಯಿಂದ ಹಾಡುವೆಯ ಆನಂದ ಆನಂದವೇ. ಆಶೆಯಿಂದ ಹಾಡುವೆಯ ಆನಂದ ಆನಂದವೇ. ಅತಿಶಯವೇ ಅತಿಶಯವೇ ಆರಾಧನೆ ಆರಾಧನೆ. ಆಶ್ರಯವೇ ಅತಿಶಯವೇ ಆರಾಧನೆ ಆರಾಧನೆ. ಯಜ್ಞದ ಕುರಿಮರಿ ಪಾಪವನ್ನೆಲ್ಲ ಸಂಪೂರ್ಣ ಹೊತ್ತವನೇ. ಯಜ್ಞದ ಕುರಿಮರಿ ಪಾಪವನ್ನೆಲ್ಲ ಸಂಪೂರ್ಣ ಹೊತ್ತವನೇ. ಮನುಷ್ಯರಾದ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶೋಧಕ ನನಗಾಗಿಯೇ ಸ್ವಾಮಿ ಭಾಗ್ಯ ಸೌಭಾಗ್ಯವೇ. ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ಪರಿಶುದ್ಧಾತ್ಮನೇ ಸ್ತೋತ್ರ, ಬೇಗನೆ ಸ್ತೋತ್ರ, ಪರಿಶುದ್ಧಾತ್ಮನೇ ಸ್ತೋತ್ರವು ಬೇಗನೆ ಸ್ತೋತ್ರ. ಸ್ತೋತ್ರ ಪಾಲನೆಯ ಪರಿಶುದ್ಧನೇ ಪಾವನನೇ ಆರಾಧನೆ ಆರಾಧನೆ. ಸ್ತೋತ್ರ ಪಾಲನೆಯ ಸ್ತೋತ್ರ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕಳೆದ ವಾರದಲ್ಲೇ ನಾವು ಪುನರುತ್ಥಾನ ದಿನದ ಹಬ್ಬದ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಗಿಸಿ ಈ ತಿಂಗಳು ಇಡೀ ನಾವು ಒಂದು ಶುಭದ ತಿಂಗಳು ಅಂತ ತಿಳ್ಕೊಂಡು ನಾವು ಇದು ಒಂದು ಕೊನೆಯ ವಾರಕ್ಕೆ ನಾವು ಬಂದಿದ್ದೀವಿ. ಇಷ್ಟು ದಿವಸ ನಮ್ಮನ್ನು ಕಾದು ಕಾಪಾಡಿದ ದೇವರಿಗೆ ನಾವೆಲ್ಲರೂ ಕೂಡ ಒಂಥರ ನಾವೆಲ್ಲರೂ ಕೂಡ ಒಂಥರ ಸ್ತೋತ್ರ ಹೇಳೋಣ. ಹಾಲಲ್ಲಿಯ ಸ್ತೋತ್ರ ಹೇಳೋದ್ರ ಮೂಲಕ ನಾವು ಪ್ರಾರ್ಥನೆಯನ್ನು ಪ್ರಾರಂಭಿಸಿ ನಾವು ಮುಂದಿನ ವಾಕ್ಯದ ಬಗ್ಗೆ ಹೋಗೋಣ. ಆರಾಧನೆ ಭಾಗ ಮುಗೀತು. ಮತ್ತು ಒಂದು ವಾಕ್ಯದ ಬಗ್ಗೆ ಹೋಗುವಾಗ ದೇವರು ತಾನೇ ತನ್ನ ನಾಮವನ್ನು ಮಹಿಂಪಡಿಸ್ಕೊಳ್ಳಿಕ್ಕೆ ಪಾತ್ರವಾಗುತ್ತಾನೆ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಪರಲೋಕದ ತಂದೆ ಪ್ರಭು ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರಾತ್ಮ ಸಾಹಿತ್ಯದ ಸ್ವಾಮಿ ಅಪ್ಪ ಇದನ್ನು ಈ ರೀತಿಯಾಗಿ ನಾವು ವಚನದ ಭಾಗಕ್ಕೆ ಹೋಗುವಾಗ ನೀನೇ ನಮ್ಮ ಕೂಡ ಮಾತಾಡುತ್ತಾನೆ. ನಿನ್ನ ಕೃಪೆ, ನಿನ್ನ ಬಲ, ನಿನ್ನ ಶಕ್ತಿ ಹಿಡಿದು ಬರಲಿ ಸ್ವಾಮಿ. ಯೇಸುವಿನ ಅಭಿಷೇಕದ ನಾಮದಲ್ಲಿ ಪವಿತ್ರಾತ್ಮ ಸಾಹಿತ್ಯ ಬೇಡಿ ತಂದೆ. ಆಮೇಲೆ ಪ್ರೈಸ್ ಲಾರ್ಡ್ ಪ್ರೇಯರ್. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಇವತ್ತು ಪ್ರಾರ್ಥನೆಯ ಬಗ್ಗೆ ತಿಳ್ಕೊಳ್ಳೋಣ ಪ್ರಿಯರೇ. ಕೆಲವೊಂದು ಜನಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಚೆನ್ನಾಗಿ ಗೊತ್ತಿದೆ,
ಆದರೆ ಅವ್ರ ಮನೆಯಲ್ಲಿ ಅದ್ಭುತ ಆಗೋದಿಲ್ಲ. ಸುಮಾರು ಜನಕ್ಕೆ ಪ್ರಾರ್ಥನೆಯೇ ಗೊತ್ತಿಲ್ಲ, ಆದರೂ ಅವ್ರ ಮನೆಯಲ್ಲಿ ಅದ್ಭುತ ಆಗ್ತಾ ಇರ್ತದೆ. ಹಾಗಾದರೆ ನೀವು ಕೇಳ್ಬೋದು, ಪ್ರಾರ್ಥನೆ ಮಾಡಿದವ್ರ ಮೇಲೆ ಅದ್ಭುತ ಆಗ್ತಾ ಇಲ್ಲ ಅಂತ ಹೇಳಿದ್ಮೇಲೆ ನಾವು ಯಾಕೆ ಅಂಕಲ್ ಪ್ರಾರ್ಥನೆ ಮಾಡಬೇಕು ಅಂತ ನೀವು ಕೇಳ್ಬೋದು. ಹಂಗಲ್ಲ ಪ್ರಿಯರೇ, ಪ್ರಾರ್ಥನೆ ಮಾಡೋನು ಎಲ್ಲೋ ಒಂದು ಭಯ ಭಕ್ತಿ ಇಲ್ಲದೇ ಪ್ರಾರ್ಥನೆ ಮಾಡಿದ್ರೆ ದೇವ್ರಿಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಆದರೆ ಓದ್ಲಿಕ್ಕೆ ಗೊತ್ತಿಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಪ್ರಾರ್ಥನೆ ಗೊತ್ತಿಲ್ಲ, ಅವನು ಬಾಯಲ್ಲಿ ಬರೀ ಏಸು ಏಸುನ ಮಾತು ಹೇಳ್ತಾನೆ. ಏಸಪ್ಪ ಒಳ್ಳೇದು ಮಾಡು, ಏಸಪ್ಪ ನನ್ನ ಮಗಳಿಗೆ ಒಳ್ಳೇದು ಮಾಡು, ಏಸಪ್ಪ ನನ್ನ ಕುಟುಂಬಗಳು, ಇಷ್ಟೇ ಮಾತ್ರ ಅವ್ರಿಗೆ ಗೊತ್ತಿರೋದು. ಬರೀ ಪ್ರಾರ್ಥನೆ ಗೊತ್ತಿಲ್ಲ, ಏಸಪ್ಪ ಕುಟುಂಬಕ್ಕೆ ಒಳ್ಳೇದು ಮಾಡು, ಅದು ಮಾತ್ರ ಗೊತ್ತಿರೋದು. ಆದರೂ ಅವ್ರ ಮೇಲೆ ಅದ್ಭುತ ಆಗ್ತಾ ಇರ್ತದೆ. ಆವಾಗ ಈ ಪ್ರಾರ್ಥನೆ ಮಾಡೋರಿಗೆ ಕೋಪ ಬರ್ತದೆ. ನಾನು ಇಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀನಿ, ಆದರೂ ನನ್ನ ಮೇಲೆ ಅದ್ಭುತ ಆಗೋದಿಲ್ಲ, ಅವ್ರ ಮೇಲೆ ಅದ್ಭುತ ಆಗ್ತದೆ ಅಂತೇಳಿ. ನೀವು ಒಂದು ತಿಳ್ಕೋಬೇಕು, ಪ್ರಾರ್ಥನೆ ಮಾಡಲಿಕ್ಕೆ ಬರದೇ ಇದ್ದರೂ ಕೂಡ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಅವನು ಯಥಾರ್ಥವಾದ ಭಯಭಕ್ತಿಯಿಂದ ಯಾವಾಗ ಪ್ರಾರ್ಥನೆ ಮಾಡ್ತಾನೋ ಆವಾಗ ದೇವರು ಉತ್ತರ ಕೊಡ್ತಾನೆ. ಅಲ್ಲಲ್ಯ, ಇಲ್ಲಿ ನಿಮ್ಮ ವಿದ್ಯೆಗೆ, ನಿಮ್ಮ ಬುದ್ಧಿಗೆ, ನಿಮ್ಮ ಜಾಣತನಕ್ಕೆ ಪ್ರಾರ್ಥನೆ ಸಖತ್ತಾಗಿ ಮಾಡ್ತೀರಾ, ಆರಾಧನೆ ಒಳ್ಳೆ ರಾಗ ಇದೆ ಅಂದ್ಕೊಂಡು ದೇವರು ನಿಮಗೆ ಉತ್ತರ ಕೊಡೋದಿಲ್ಲ. ದೇವರು ಉತ್ತರ ಕೊಡೋದು ಭಕ್ತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ, ಅದನ್ನು ಭಕ್ತಿಯಲ್ಲಿ ಇರೋರಲ್ಲ, ಭಯಭಕ್ತಿಯಲ್ಲಿ ಇರೋರಿಗೆ. ಏನು ಭಯಭಕ್ತಿ, ದೇವ್ರ ಮೇಲೆ ಭಯ ಇಟ್ಕೊಂಡು ಭಕ್ತಿ ಬರಬೇಕು. ಇವತ್ತು ಏನಾಗಿದೆ ಗೊತ್ತಾ, ಹೆಂಗೋ ಬರ್ತಾರೆ ಹೆಂಗೋ ಹೋಗ್ತಾರೆ. ಇಲ್ಲ ಪ್ರಿಯರೇ, ಇಲ್ಲ ಪ್ರಿಯರೇ, ದೇವರ ಮೇಲೆ ಭಯ ಭಕ್ತಿ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಇವತ್ತು ಕೆಲವೊಂದು ಜನಗಳು ತನ್ನ ಶಕ್ತಿಯಿಂದ ಮಾಡೋಕೆ ಹೋಗ್ತಾರೆ, ಸೋಲ್ತಾರೆ. ಕೆಲವೊಂದು ಜನ ಇವತ್ತು ನಮ್ಮ ಬುದ್ಧಿಶಕ್ತಿಯಿಂದ ಮಾಡೋಕೆ ಹೋಗ್ತಾರೆ, ಸೋಲ್ತಾರೆ. ಕೆಲವೊಂದು ಜನ ನನಗೆ ವಿದ್ಯೆ ಇದೆ ಮಾಡೋಕೆ ಹೋಗ್ತಾರೆ, ಸೋಲ್ತಾರೆ. ಆದರೆ ಪ್ರಾರ್ಥನೆಯಿಂದ ಸೋತವರು ಯಾರೂ ಇಲ್ಲ. ಪ್ರಾರ್ಥನೆಯಲ್ಲಿ ಜಯ ಇದೆ, ಪ್ರಾರ್ಥನೆಯಲ್ಲಿ ಬಲ ಇದೆ, ಪ್ರಾರ್ಥನೆಯಲ್ಲಿ ಶಕ್ತಿ ಇದೆ. ಪ್ರಾರ್ಥನೆ ನಿನ್ನ ಮನೆಯ ಬಂಧನವನ್ನು ಬಿಟ್ಟು ತೊಲಗಿಸ್ತದೆ, ಪ್ರಾರ್ಥನೆ ನಿನ್ನ ಕಟ್ಟುಗಳನ್ನು ಬಿಡಿಸ್ತದೆ, ಪ್ರಾರ್ಥನೆ ನಿನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತದೆ, ಪ್ರಾರ್ಥನೆ ನಿನ್ನ ಕುಟುಂಬಕ್ಕೆ ಅದ್ಭುತ ಮಾಡ್ತದೆ. ಹಾಗಾದರೆ ಎಲ್ಲದಕ್ಕೂ ಬೇಕಾಗಿರುವಂಥದ್ದು ಒಂದೇ ಒಂದು, ಪ್ರಾರ್ಥನೆ ಪ್ರಾರ್ಥನೆ ಪ್ರಾರ್ಥನೆ. ಇವತ್ತು ಪ್ರಾರ್ಥನೆ ಮಾಡುವಾಗ ಸುಮಾರು ಜನ ಹೇಳ್ತಾರೆ, ಸ್ವಾಮಿ ನಾನು ಎಷ್ಟೋ ವರ್ಷಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸ್ವಾಮಿ, ನಾನು ಪ್ರಾರ್ಥನೆನ ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ದೇವರಿಗೆ ನಿಮ್ಮ ಮೇಲೆ ಇಷ್ಟ ಇಲ್ವಾ? ಇಷ್ಟ ಇದೆ, ಆದರೂ ಪ್ರಾರ್ಥನೆನ ಅವ್ರಿಗೆ ಕೇಳ್ತಾ ಇಲ್ಲ. ಯಾಕೆಂದರೆ ಕೆಲವೊಂದು ಸಲ ಬೇಕು ಅಂದರೆ ತಡ ಮಾಡ್ತಾರೆ ದೇವರು. ಅರ್ಥ ಮಾಡ್ಕೊಳ್ಳಿ. ಶಕುಂತಲೆಗೆ 18 ವರ್ಷ ಕಳೆದ ಮೇಲೆ ಮಕ್ಕಳಾಯಿತು. ಬಂತ 1 ವರ್ಷದಲ್ಲಿ 2 ವರ್ಷದಲ್ಲಿ ಮಕ್ಕಳಾಗ್ಬೋದಿತ್ತಲ್ಲ. 18 ವರ್ಷ ಯಾಕೆ ಕೊಟ್ಟರು ಗೊತ್ತಾ? ಅವಳಿಗೆ ಫಸ್ಟ್ ವರ್ಷ ಸೆಕೆಂಡ್ ವರ್ಷ ಆಗಿದ್ರೆ ಅವಳು ಇವತ್ತು ನಿಜವಾಗಿ ಯೇಸು ಕ್ರಿಸ್ತನ ನಾನು ಆರಾಧನೆ ಮಾಡ್ತಾ ಇರಲಿಲ್ಲ, ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಏನೋ ಒಂದು ಮಾಡ್ತಿದ್ಳು. ದೇವರ ಶಕ್ತಿ ಏನಂತ ಗೊತ್ತಾದ ಮೇಲೆ ಅವಳಿಗೆ ದೇವರು ಮುದ್ದಾದ ಮಗುವನ್ನು ಕೊಟ್ಟರು. ಹಾಗಾಗಿ ನಮ್ಮ ಶ್ವೇತನಿಗೆ ಇಡೀ ಊರೇ ಆಡಿ ಹೇಳ್ತು, ನಿನಗೆ ಗಂಡು ಮಗು ಆಗಲಿಲ್ಲ ಅಂದರೆ ದೇವ್ರನ್ನ ಬಿಟ್ಬಿಡ್ತೀಯ ಅಂತೇಳಿ. ಆಗ ಅವಳು ಒಂದೇ ಒಂದು ಮಾತಾಡಿದ್ರಂತೆ, ಗಂಡೇ ಆಗಲಿ ಎಣ್ಣೆ ಆಗಲಿ ನಾನು ದೇವ್ರನ್ನ ಬಿಡೋದಿಲ್ಲ. ನೋಡಿ ಪ್ರಿಯರೇ, ಯಾವುದಕ್ಕೂ ದೇವ್ರನ್ನ ಹೋಲ್ಸೋಕೆ ಹೋಗಬೇಡಿ. ಸತ್ಯವಾದ ದೇವರು, ಜೀವಂತ ದೇವರು, ನಿಜವಾದ ದೇವ್ರನ್ನ ಗೊತ್ತಾದರೆ ಮಾತ್ರ ನೀವು ಪ್ರಾರ್ಥನೆ ಮಾಡಿ. ಕಾಟಾಚಾರಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ ದೇವರು 10 ವರ್ಷ ಬಂದರೂ ಕೂಡ ನಿಮ್ಗೆ ಉತ್ತರ ಕೊಡೋದಿಲ್ಲ. ಯಥಾರ್ಥ ಭಕ್ತಿಯಿಂದ ಬನ್ನಿ, ನಿಮಗೆ ಆಟೋಮೆಟಿಕ್ಕಾಗಿ ಪ್ರಾರ್ಥನೆಗೆ ಉತ್ತರ ಸಿಕ್ಬಿಡ್ತದೆ. ಅಲ್ಲಲ್ಲಿಯ ಅರ್ಥ ಆಗ್ತಾ ಇದೆಯಾ? ದೀಕ್ಷಾ ಸ್ಥಾನ ಆದರೆ ಪ್ರಾರ್ಥನೆಗೆ ಉತ್ತರ ಸಿಕ್ಬಿಡ್ತದೆ, ಇಲ್ಲ ಇದ್ರೆ ಇಲ್ಲ ಅಂತಾರೆ, ಅದು ಸುಳ್ಳು ಕಣ್ರಿ. ಬಂದ ದಿವಸನೇ ಕೆಲವೊಂದು ಜನಕ್ಕೆ ಅದ್ಭುತ ಆಗ್ತದೆ, ಕೆಲವೊಂದು ಜನಕ್ಕೆ ಬಂದು 1 ವಾರಕ್ಕೆ ಆಗ್ತದೆ, ಕೆಲವೊಂದು ಜನಕ್ಕೆ ಅದ್ಭುತನೇ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಗೊತ್ತಾ? ಒಂದು ದೇವರು ಬೇಕು ಅಂತಲೇ ತಡ ಮಾಡ್ತಾರೆ, ಯಾಕಂತ ಅವನು ಇಂಜಾರಿ ಹೋಗ್ತಾನೆ ಅಂತೇಳಿ. ಇವತ್ತು ಸ್ಟಾರ್ಟಿಂಗಲ್ಲಿ ಅದ್ಭುತ ಆದವ್ರು ಯಾರೂ ನಮ್ಮ ಸಭೆಯಲ್ಲಿಲ್ಲ ಅಲ್ವಾ? ಸ್ಟಾರ್ಟಿಂಗಲ್ಲಿ ಅದ್ಭುತ ಆದವ್ರಿಗೆ ಯಾರಿಗೂ, ಲೇಟಾಗಿ ಅದ್ಭುತ ಆದವರು ಮಾತ್ರ ಇಲ್ಲಿ ಕೂತಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅಲ್ಲಲ್ವಾ? ಇವತ್ತು ನನ್ನ ಪ್ರಾರ್ಥನೆ ಕೇಳ್ತಾ ಇರೋದ್ರೆ ದೇವರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಪ್ರೀತಿ ಇದೆ. ದೇವರು ಯಾವ ಟೈಮಲ್ಲಿ ಕೊಡಬೇಕು ಆ ಟೈಮಲ್ಲೇ ಕೊಡ್ತಾರೆ. ಈಗ ಉದಾಹರಣೆ ತೆಗೆದುಕೊಂಡ್ರೆ, ನಿಮ್ಮ ಮಗುಗೆ ಚಿಕ್ಕ ವಯಸ್ಸಲ್ಲಿ, ಆಡೋ ವಯಸ್ಸಲ್ಲಿ ಕೈಗೆ ಚಾಕು ಕೊಡ್ತೀರಾ? ಯಾಕೆ ಚಾಕು ಕೊಡೋದಿಲ್ಲ? ಕೇಳಿಸ್ತಾ ಇಲ್ಲ? ಕೈ ಕೊಯ್ಕೊಳ್ತಾನೆ ಅಂತಾನೆ. ಅದೇ ಬೆಳೆದು ದೊಡ್ಡವನಾದ್ಮೇಲೆ ಚಾಕು ಕೊಡ್ತಿರ್ತಾನೆ. ಯಾಕೆ ಕೊಡ್ತೀರಾ? ಚುಚ್ಚಿಬಿಟ್ಬಾ ಅಂತ. ತರಕಾರಿ ಕಟ್ ಮಾಡೋದು ಹೆಂಗೆ, ಏನು ಕತೆ ಅಂತ ತೋರಿಸ್ಕೊಳ್ತಿದ್ದಾನೆ. ಚಿಕ್ಕ ವಯಸ್ಸಲ್ಲಿ ಅವ್ನು ಹೆಂಗೆ ಈರುಳ್ಳಿ ಹಿಡ್ಕೊಂಡ್ಬಂದರೂ ಕೊಡೋದಿಲ್ಲ. ದೇವರಿಗೂ ಹಂಗೇನೆ, ದೇವ್ರಿಗೆ ಗೊತ್ತಿದೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ದೇವ್ರಿಗೆ ಗೊತ್ತಿದೆ. ಅರ್ಥ ಮಾಡ್ಕೋಬೇಕು. ಚಿಕ್ಕ ವಯಸ್ಸಿನ ಮಗುವಿಗೆ 25 kg ಮೂಟೆ ಒರೆಸೋದಿಲ್ಲ.
ಆ ಪ್ರೌಢಾವಸ್ಥೆಗೆ ಬಂದರೆ ಮಾತ್ರ ಮೂಟೆ ಹೊರಿಸೋದು. ಯಾವ ಟೈಮಲ್ಲಿ ಯಾವ ಥರದಲ್ಲಿ ಕೊಡಬೇಕು ಅಂತ ದೇವರಿಗೆ ಗೊತ್ತಿದೆ. ನಿಮ್ಮ ಅಗತ್ಯಕ್ಕಿಂತ ಮೊದಲನೇ ನೀವು ಬೇಕು ಅಂತ ಕೇಳಿದ್ರೆ ದೇವರು ಕೊಡೋದಿಲ್ಲ. ನಿಮಗೆ ಯಾವ ಸಮಯಕ್ಕೆ ಕೊಡಬೇಕು ಆ ಸಮಯಕ್ಕೆ ಕೊಡ್ತಾರೆ. ಕೆಲವೊಂದು ಸಲ ದೇವರು ಪರೀಕ್ಷೆ ಮಾಡಿನೂ ನೋಡ್ತಾರೆ. ಆ ಪರೀಕ್ಷೆಯಲ್ಲಿ ನಾವು ಗೆಲ್ಲಬೇಕು ಪ್ರಿಯರೇ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇವತ್ತು ಪ್ರತಿಯೊಂದು ಜನನೂ ಕೂಡ ಆಸೆ ಪಡೋದೇನು ಗೊತ್ತಾ? ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಸಿಕ್ಬಿಡಬೇಕು. ಪ್ರಾರ್ಥನೆ ಮಾಡಿದ ತಕ್ಷಣ ಉತ್ತರ ಸಿಕ್ಬಿಡಬೇಕು. ಸಿಗೋದಿಲ್ಲ ಕಣ್ರಿ. ಯಾಕಂದರೆ ಇವತ್ತು ನಂದು ಕೂಡ ಕೆಲವೊಂದು ವಿಷಯಗಳಿಗೆ ಉತ್ತರ ಸಿಕ್ಕಿಲ್ಲ ಕಣ್ರಿ. ನಾನೊಬ್ಬ ಸಹಪಾಲಕ ತಾನೆ, ನಂದು ಕೆಲವೊಂದು ವಿಷಯಗಳಿಗೆ ಉತ್ತರ ಸಿಕ್ಕಿಲ್ಲ. ಯಾಕೆ ಅಂದರೆ ಅದು ದೇವರ ಚಿತ್ತ, ದೇವರ ಸಮಯ ಯಾವಾಗ ಸಿಗ್ತದೆ ಅವತ್ತು ಸಿಗಲಿ. ಅಲ್ಲಲ್ಲಿಯ ಅಲ್ಲಲ್ಲಿಯ ಕೆಲವೊಂದು ಜನ ಏನು ಮಾಡ್ತಾರೆ ಗೊತ್ತಾ? ದೇವರಿಗೆ ಲಂಚ ಕೊಟ್ಬಿಟ್ಟು ಹೊಲಿಸ್ಕೊಳಕ್ಕೆ ನೋಡ್ತಾರೆ. ಹಲೋ, ಕೇಳಿಸ್ಕೊಳ್ತಾ ಇದೆಯಾ? ದೇವರಿಗೆ ಏನು ಕೊಡ್ತಾರೆ? ಯಾವ ಥರ ಲಂಚ ಕೊಡ್ತಾರೆ ಗೊತ್ತಾ? ಅಂಕಲ್, ಬರೋ ತಿಂಗಳಲ್ಲಿ ನಂದೇ ಊಟ, ನನ್ನ ಮನೆದು ವ್ಯವಹಾರ ಆಗಿಬಿಡ್ಬೇಕು, ನಿನ್ನ ಮನೆ ವ್ಯವಹಾರ ಆಗೋದಿಲ್ಲ. ಯಾಕೆ? ನೀ ದೇವರಿಗೆ ಲಂಚ ಕೊಟ್ಬಿಟ್ಟು ನೀ ದೇವ್ರ ಕೆಲಸ ಮಾಡಿಸ್ಕೊಳ್ತಾ ಇದೆಯಾ? ದೇವರು ನಿನ್ನ ಮನೆ ಕೆಲಸಗಾರ ಅಲ್ಲ. ದೇವರು ನಿನಗೆ ಆಶೀರ್ವದಿಸುವಂಥ ದೇವರು ಆಗಿದ್ದಾರೆ. ಆದರೆ ಲಂಚ ಇಸ್ಕೊಂಡು ಆಶೀರ್ವಾದ ಮಾಡೋದು ದೇವರಲ್ಲ. ದೇವರು ಪರಲೋಕದಲ್ಲಿ ಎಲ್ಲ ಸಕಲ ಐಶ್ವರ್ಯಗಳಿಂದ ತುಂಬಿರ್ತಕ್ಕಂಥ ದೇವರು ನಮ್ಮ ದೇವರಾಗಿದ್ದಾರೆ. ಅಲ್ಲಲ್ಲಿಯ ಅಲ್ಲಲ್ಲಿಯ ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಕೆಲವೊಂದು ಜನ ಲಂಚ ಕೊಡ್ತಾರೆ ದೇವರಿಗೆ. ಬರೋ ತಿಂಗಳು ನಾನು ಊಟ ಹಾಕ್ಸ್ಬಿಡ್ತೀನಿ, ನನಗೆ ಇಂಥ ವ್ಯವಹಾರ ಆಗಬೇಕು. ಅಂಕಲ್, ನನಗೆ ಗಂಡು ಮಗು ಆದರೆ ನಾನು ಊಟ ಹಾಕಿಸ್ತೀನಿ. ಕೊಡೋದೇ ಹೆಣ್ಣು ಮಗು. ಯಾಕೆಂದ್ರೆ ಕೇಳಿ, ದೇವ್ರನ್ನ ಕಂಡೀಷನ್ ಮಾಡಬೇಡಿ. ದೇವರು ನಿಮಗೆ ಏನನ್ನ ಕೊಡ್ತಾರೋ ಅದು ಅಮೂಲ್ಯ ಕಣ್ರಿ. ಯಾವತ್ತು ಹಾಳಾಗುವಂಥದ್ದು ನಿಮಗೆ ಕೊಡೋದಿಲ್ಲ ದೇವರು. ವೇಸ್ಟ್ ಆಗುವಂಥ ಕೊಡೋದಿಲ್ಲ. ವೇಸ್ಟ್ ಆಗುವಂಥ ಕೊಡೋದಿಲ್ಲ ದೇವರು. ದೇವರು ನಿಮಗೆ ಕೊಟ್ಟ ಮೇಲೆ ಕರೆಕ್ಟಾಗಿರೋದು ಕೊಡೋದು. ದೇವ್ರನ್ನ ಬಲವಂತ ಮಾಡಿ ಕೇಳ್ತೀರಾ, ಸೈತಾನ ಕಾರ್ಯ ಮಾಡ್ತಾನೆ. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಾ ಇರ್ಬೋದು ಅನ್ಕೋತೀನಿ. ಅರ್ಥ ಆಗಲಿಲ್ಲ ದಯವಿಟ್ಟು ಮಧ್ಯದಲ್ಲಿ ಮಾತಾಡಿ, ತೊಂದರೆ ಇಲ್ಲ, ಕೇಳ್ಬೋದು. ಅಲ್ಲೆಲ್ಲೂಯ್ಯ. ಇವತ್ತು ಏನಾಗ್ತದೆ ಅಂತ ಲಂಚ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಇಲ್ಲ ಪ್ರಿಯರೇ, ಫಾಸ್ಟಿಗೆ ಕಾಣಿಕೆ ಕೈ ತುಂಬ ಕೊಟ್ಟರೆ ನಿಮಗೆ ಅದ್ಭುತ ಅಲ್ಲ. ಸಭೆಗೆ 10,000 ಕಾಣಿಕೆ ಹಾಕಿದ್ರೆ ಅದ್ಭುತ ಅಲ್ಲ. ನೀವು ಕೊಟ್ಟಿರ್ತಕ್ಕಂಥ ಕಾಣಿಕೆಗೆ ನಿಮಗೆ ಆಶೀರ್ವಾದ ಇದೆ. ಆದರೆ ನೀನು ಯಾವ ಹೃದಯದಲ್ಲಿ ಕೊಟ್ಟಿದ್ದೆ ಅಂತ ದೇವ್ರಿಗೆ ಗೊತ್ತಿರ್ತದೆ. ಕಾಯಿನ ಮತ್ತು ಹಬೇಲ ಇದ್ದಾಗ ದೇವ್ರು ಏನು ಮಾಡಿದ್ರು? ಹಬೇಲನ ಪ್ರಾರ್ಥನೆಗೆ ದೇವರು ಉತ್ತರ ಕೊಟ್ಟರು, ಕಾಯಿನ ಪ್ರಾರ್ಥನೆಗೆ ಉತ್ತರ ಕೊಡಲಿಲ್ಲ. ಯಾಕೆ ಉತ್ತರ ಕೊಡಲಿಲ್ಲ ಗೊತ್ತಾ? ಕಾಯಿನ ತಪ್ಪಾದ ರೀತಿಯಲ್ಲಿ ಕಾಣಿಕೆನ ಅರ್ಪಿಸ್ದ. ನಾನು ಅದ್ರ ಬಗ್ಗೆ ನಿಮಗೆ ಎಷ್ಟೋ ಸಲ ವಾಕ್ಯ ಕೊಟ್ಟಿದ್ದೀನಿ, ಇನ್ನೂ ಬೇಕಾದ್ರೆ ಇನ್ನೊಂದು ಸಲ ಕೊಡ್ತೀನಿ. ದಯವಿಟ್ಟು ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನಾವು ಕಾಣಿಕೆ 1 ರೂಪಾಯಿ ಹಾಕಬೇಕಾದ್ರೆ ಕೂಡ ದೇವರಿಗೆ ಮೆಚ್ಚುವಂಥ ರೀತಿಯಲ್ಲಿ ಕಾಣಿಕೆ ಹಾಕಿ. 10,000 ಕೊಡ್ತೀರಾ? ಈಗ ಮೂಗರಮ್ಮದು ಆಸ್ತಿ ವ್ಯವಹಾರ ಸಕ್ಸಸ್ ಆಗೋಯ್ತು, 10 ಲಕ್ಷ ಬಂದ್ಬಿಡ್ತು. 1 ಲಕ್ಷ ಕೊಡ್ತೀನಿ ಅಂತ ನೀವು ಬಾಯಲ್ಲಿ ಅರ್ಕೆ ಮಾಡ್ಕೊಂಡಿದ್ಯಾ? ನೀವು ಕೊಡ್ತೀಯಾ? ಕೊಡು. ಕಣ್ಣೀರು ಹಾಕೊಂಡು ನೀವು 1 ಲಕ್ಷ ಕೊಟ್ಟರೆ ನೀವು 9 ಲಕ್ಷ ಆಶೀರ್ವಾದ ಇಲ್ಲ. ಅದಕ್ಕಿಂತ ಕೊಡೋದನ್ನ 10 ಲಕ್ಷ ನೀನೇ ಇಟ್ಕೊಬಿಡು. ಅಲ್ಲೆಲ್ಲೂಯ್ಯ. ಅರ್ಥ ಆಗ್ತಿದೆಯಾ? ಅರಕೆ ಮಾಡುವಾಗ ಹತ್ತಿ ಬಾರಂತೆ, ತೀರಿಸುವಾಗ ಕಬ್ಬಣದ ಬಾರಂತೆ. ಅಲ್ಲೆಲ್ಲೂಯ್ಯ. ಏನು ಹೇಳ್ತಾರಲ್ಲ ಅಜ್ಜಿ? ಕೊಡುವಾಗ ಹೊಟ್ಟೆ ಉರ್ಕೊಳ್ತಾರೆ. ಅಲ್ಲೆಲ್ಲೂಯ್ಯ. ಅರಕೆ ಮಾಡುವಾಗ ಹತ್ತಿ ಬಾರ, ತೀರಿಸುವಾಗ ಕಬ್ಬಣದ ಬಾರ. ಇಲ್ಲ ಪ್ರಿಯರೇ, ನೀವು ಅರಕೆ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ಅರಕೆ ಮಾಡಲೇಬೇಡಿ. ನಿಮಗೆ ಇಷ್ಟ ಆದರೆ ಬಂದು ಕಾಣಿಕೆ ಹಾಕಿ. ಕಾಣಿಕೆ ಹಾಕುವಾಗ ನಿಮ್ಮಲ್ಲಿ ಇದ್ದು ಚಿಪ್ಪಡತನ ಮಾಡಬೇಡಿ, ಇಲ್ಲದಿದ್ದರೆ ಹಾಕಲು ಬೇಡಿ. ಯಾಕೊತ್ತಾ? ದೇವರು ನಿಮ್ಮ ದುಡ್ಡಿಗೋಸ್ಕರ ಇಲ್ಲ, ದೇವರು ಇರೋದು ನಿಮ್ಮ ಪ್ರಾರ್ಥನೆಗೋಸ್ಕರ. ದೇವರು ಯಾರಿಗೋಸ್ಕರ? ನಿಮ್ಮ ಪ್ರಾರ್ಥನೆಗೋಸ್ಕರ. ಹಂಗೆ ಹೇಳ್ಕೊಂಡು ದುಡ್ಡೇ ಬೇಡ ಅಂದರೆ ಕಾಣಿಕೆನೇ ಹಾಕಬೇಡಿದ್ರೆ ನಾನು ಹೇಳ್ತಾ ಇಲ್ಲ. ನಿಮಗೆ ದೇವರು ಏನು ಶಕ್ತಿ ಕೊಡ್ತಾರೋ ಅದ್ರ ಪ್ರಕಾರ ಹಾಕಿ. ಇವತ್ತು ದುಡ್ಡು ಇರೋರು ಕಾಣಿಕೆ ಕಡಿಮೆ ಆಗ್ತಿದ್ದಾರೆ, ದುಡ್ಡು ಇಲ್ಲದಿರೋ ಕೂಲಿ ಕೆಲಸಗಾರರು ಜಾಸ್ತಿ ಆಗ್ತಿದ್ದಾರೆ. ನಾನು ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ಈ ಲೋಕದ ಬಹುಮಾನಕ್ಕೆ ಒದ್ದಾಡಬೇಡಿ, ಪರಲೋಕದ ಬಹುಮಾನಕ್ಕೆ ಒದ್ದಾಡಿ ಇರಲಿ. ಇವತ್ತು ನಾನು ನಿಮಗೆ ಹೇಳ್ತಾ ಇರೋದು, ದೇವರು ಪ್ರಾರ್ಥನೆ ಮಾಡೋದು ಉತ್ತರ ಕೊಡೋದಿಲ್ಲ ಅಂತ ತುಂಬ ಜನ ಹೇಳ್ತೀರಲ್ಲ. ದೇವರು ಪ್ರಾರ್ಥನೆ ಮಾಡೋದು ಉತ್ತರ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯನ ತೆಗೆಯೋಣ ನಾವು. ಹಳೆ ಒಡಂಬಡಿಕೆಯಲ್ಲಿ ದೇವರು ಯಾವ ಥರ ಮಾತಾಡ್ತಿದ್ರು, ಹೊಸ ಒಡಂಬಡಿಕೆಯಲ್ಲಿ ದೇವರು ಯಾವ ಥರ ಮಾತಾಡ್ತಾರೆ ಅಂತ ಹೇಳೋದ್ರ ಬಗ್ಗೆ ನಾವೀಗ ಗಮನದಲ್ಲಿ ಇಟ್ಕೊಂಡು ನೋಡೋಣ ಪ್ರಿಯರೇ. ಈಗ ಇದನ್ನು ಓದಿಪ್ಪ. ಇಬ್ರಿಯ 1:1 ಓದಿ. ಪುರಾತನ ಕಾಲದಲ್ಲಿ ಪ್ರವಾದಿಗಳ ಬಾಯಿಂದ ಭಾಗವಾಗಿ ವಿವಿಧ
ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡಿದ್ದಾನೆ. ಸಾಕು. ಇಲ್ಲಿ ಸ್ವಾಮಿ 2 ಭಾಗ ನೋಡ್ಬೋದು. ಇಲ್ಲಿ ಒಂದು ಹಳೆ ಒಡಂಬಡಿಕೆಯ ಭಾಗ, ಇನ್ನೊಂದು ಹೊಸ ಒಡಂಬಡಿಕೆಯ ಭಾಗವನ್ನು ನಾವು ನೋಡ್ಬೋದು. 1ನೇ ಭಾಗ ಪುರಾತನ ಕಾಲ ಅಂದರೆ ಹಳೆ ಒಡಂಬಡಿಕೆ, ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು. ಈಗ ಅಂತಂದರೆ ಅಂತ್ಯ ದಿನ ಅಂದರೆ ಯೇಸು ಸ್ವಾಮಿ ಬಂದಿರತಕ್ಕಂಥ ದಿನ. ಅರ್ಥ ಆಗ್ತಿದೆಯಾ? ಹಳೆ ಒಡಂಬಡಿಕೆ ಅಂದರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು, ಅಂತ್ಯ ದಿನ ಅಂದರೆ ಯೇಸು ಸ್ವಾಮಿ ಬಂದ ನಂತರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪುರಾತನ ಕಾಲದಲ್ಲಿ ಪಿತೃಗಳ ಸಂಗಡ ಅಂದರೆ ಯೇಸು ಸ್ವಾಮಿ ಬರೋದಕ್ಕಿಂತ ಮೊದಲು ಪಿತೃಗಳಿದ್ರು. ಅವರ ಸಂಗಡ ಮತ್ತು ಪ್ರವಾದಿಗಳ ಸಂಗಡ ಬಾಯಿಯಿಂದ ಭಾಗವಾಗಿ ವಿಧ ವಿಧವಾಗಿ ಮಾತಾಡಿದ ದೇವರು. ಹಾಗಾದರೆ ಹಳ ಒಡಂಬಡಿಕೆಯಲ್ಲೂ ಕೂಡ ದೇವರು ಮಾತಾಡ್ತಿದ್ರು. ಆದರೆ ಎಲ್ಲರ ಜೊತೆಯಲ್ಲಿ ಮಾತಾಡ್ತಿರ್ಲಿಲ್ಲ. ಅಲ್ಲಿ ನಮ್ಮ ಪಿತೃಗಳು ಅಂದರೆ ಅಬ್ರಾಮ, ಇಸ್ಸಾಕ, ಯಾಕೋಬ ಇಂಥ ಕೆಲವೊಂದು ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮಾತಾಡ್ತಿದ್ರು ಅವರು. ಅಲ್ಲಿಂದ ಪ್ರವಾದಿಗಳ ಸಂಗಡ ಮಾತಾಡಿದ್ರು. ಯೆಶಾಯ, ಯೆರೆಮೀಯ ಇಂಥ ವ್ಯಕ್ತಿಗಳ ಜೊತೆ ಅವರು ಮಾತಾಡೋ ಸ್ಟಾರ್ಟ್ ಮಾಡಿದ್ರು. ಆದರೆ ಈಗ ಯೇಸು ಸ್ವಾಮಿ ಬಂದ ನಂತರ ಇಲ್ಲಿ ಬರ್ತದೆ, ಅಂತ್ಯ ದಿನದಲ್ಲಿ ಮಗನ ಮುಖಾಂತರ ಮಾತಾಡಿದ್ದಾನೆ. ಅಂತ್ಯ ದಿವಸ ಆಗಿದೆ ಪ್ರಿಯರೇ. ಈಗ ಚಿಕ್ಕ ಚಿಕ್ಕ ಮಕ್ಕಳೇ ಸಾಯ್ತಿದ್ದಾರೆ, ವಯಸ್ಸಾದವರೆಲ್ಲ ಮನೇಲಿದ್ದಾರೆ, ಚಿಕ್ಕ ಮಕ್ಕಳು ಸಾಯ್ತಿದ್ದಾರೆ. ಮತ್ತೆ ಹುಟ್ಟಿಬಾಗಳೆಯ ಬುಲ್ಲೆಟ್ ಬಸ್ಯ, ಅವನು ಬುಲ್ಲೆಟಲ್ಲಿ ಆಕ್ಸಿಡೆಂಟ್ ಸತ್ತ ಇರ್ತಾರೆ. ಬುಲ್ಲೆಟ್ ಬಸ್ ಆದ ಬುಲ್ಲೆಟ್ ಬಿಡಿಸ್ಬಿಟ್ಟು ಶ್ರದ್ಧಾಂಜಲಿ ಬೋರ್ಡ್ ಹಾಕಿರ್ತಾರೆ. ಇಲ್ಲ ಪ್ರಿಯರೇ, ಅದೆಲ್ಲ ನೋಡಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆ ಕಾಲದಲ್ಲಿ ಔಷಧಿಗಳೇ ಇರಲಿಲ್ಲ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಔಷಧಿಗಳೇ ಇರಲಿಲ್ಲ ಅಂತಿದ್ರು. 150-200 ವರ್ಷ ಬದುಕ್ತಿದ್ರು. ಈಗ ಹೆಜ್ಜೆಗೆ ಆಸ್ಪತ್ರೆ ಇದೆ, ಔಷಧಿಗಳು ಬೇಕಾದಷ್ಟಿದೆ, ಆದರೂ 50 ವರ್ಷ 60 ವರ್ಷನೇ ಬದುಕ್ತಾ ಇರೋದು. ನಿಜನಾ ಸುಳ್ಳ? ಜಾಸ್ತಿ ಸರಿ 70 ಅಷ್ಟು ಬದುಕಲ್ಲ. ನಿಜ ಅಷ್ಟೇ ಅಲ್ವಾ? ಆ ಕಾಲದಲ್ಲಿ ಶ್ವೇತ, ಅರ್ಥ ಮಾಡ್ಕೊ ಶ್ವೇತ, ಆ ಕಾಲದಲ್ಲಿ ಔಷಧಿನೇ ಇರಲಿಲ್ಲ. ನಾಟಿ ವೈದ್ಯ ಊರಿಗೊಬ್ಬ, ಅವನಿಗೆ ಡಿಮ್ಯಾಂಡ್ ಜಾಸ್ತಿ. ಔಷಧಿ ಇಲ್ಲ, ಬೇರೆ ಸೊಪ್ಪನ್ನ ಅರ್ದ್ಬಿಟ್ಟು ಕುಡಿಸ್ಬಿಡ್ತಿದ್ರು. ಆದರೂ ಅವರು 150 ವರ್ಷ ಬದುಕ್ತಾ ಇದ್ರು. ಆದರೆ ಈಗ ಭಾಳ ಕಷ್ಟ. ಹುಟ್ಟುವಾಗಲೇ ಮಗುಗೆ ಸಕ್ಕರೆ ಕಾಯಿಲೆ, ಹುಟ್ಟುವಾಗಲೇ ದಮ್ಮು, ಹುಟ್ಟುವಾಗಲೇ ಜಾಂಡಿಸು, ಆರ್ಟಲ್ಲಿ ತೂತ. ಅದಲ್ಲ ನಮ್ಮ ಸಕೋದರ ಮಗುಗೆ ಆರ್ಟಲ್ಲಿ ತೂತ ಆಗಿದೆ ಅಂತ ಹೇಳಿದ್ರು. ದೇವರು ಆ ತೂತನ ಮುಚ್ಚಿದ್ರು. ಅದಲ್ಲ ಇವತ್ತು ದಷ್ಟಪುಷ್ಟವಾಗಿ ಮಗು ಆಟ ಆಡ್ತಿದ್ದಾನೆ. ಅಲ್ಲಲ್ಲಿಯ 3 ಎಷ್ಟು ವರ್ಷ ಆಯ್ತಪ್ಪ? 4 ವರ್ಷ ಆಯ್ತಾ ಮಗು ಚೆನ್ನಾಗೇ ಇದ್ದಾನೆ. ಅಲ್ಲಲ್ಲಿಯ ಆರ್ಟಲ್ಲಿ ತೂತ ಇದೆ ಅಂದರು. ನಾವು ಹೇಳ, ವಿಜ್ಞಾನಕ್ಕೆ ಸವಾಲಾಗಿ ಇರುವಂಥದ್ದು ದೇವರ ಮಕ್ಕಳ ಪ್ರಾರ್ಥನೆ. ಈ ಪ್ರಾರ್ಥನೆ ಮಾಡೋದ್ರೆ ವಿಜ್ಞಾನಕ್ಕೆ ಸವಾಲಾಗ್ಬೋದು. ಯೆಹೋಶುವ ಅಂತ ಹೇಳತಕ್ಕಂಥ ವ್ಯಕ್ತಿ ಅಯ್ಯಾಲೋನ್ ಪರ್ವತದಲ್ಲಿ ಅಮೇಲೇಕ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳ ಜೊತೆ ಯುದ್ಧ ಮಾಡುವಂಥ ಸಮಯದಲ್ಲಿ ಪ್ರಿಯರೇ, ಅವನು ಯುದ್ಧ ಮಾಡಿ ಕೊನೆ ಸಮಯದಲ್ಲಿ ಯುದ್ಧ ಮಾಡೋಕ್ಕೆ ಟೈಮ್ ಸಾಲಿಲ್ಲ. ಅವನು ಸೂರ್ಯ ಮತ್ತು ಚಂದ್ರನಿಗೆ ಆರ್ಡರ್ ಮಾಡ್ತಂತೆ, ಇವತ್ತು ನೀನು ನಿಲ್ಲಲೇಬೇಕು ಅಂತೇಳಿ. ಯಾವತ್ತು ಇವತ್ತು ನಿಲ್ಲಲೇಬೇಕು ಅಂತಂದಾಗ ಸೂರ್ಯ ಚಂದ್ರ ಇಬ್ಬರು ನಿಂತಾಗ್ಬಿಟ್ರು. ಅದೇ ಫೆಬ್ರವರಿ 28. ಅದಕ್ಕೆ 2 ದಿವಸ ಜಾಸ್ತಿ ಇಲ್ಲ. ಆ 2 ದಿವಸ ಜಾಸ್ತಿ 28-29 ಬಂದಿದೆ ನೋಡಿ. ಅದು ಯಾಕೆ ಗೊತ್ತಾ? ಅದು ನಮ್ಮ ಬೈಬಲ್ ಆಧಾರ ಪ್ರಕಾರ ತೆಗಿಲಿಕ್ಕೆ ಹೋದರೆ ಸೂರ್ಯ ಚಂದ್ರ ಅವತ್ತು ನಿಂತು ಬಿಡ್ತು. ಅದಕ್ಕೆ ದಿನನೇ ಮುಂದಕ್ಕೆ ಹೋಗಲಿಲ್ಲ. ಅದಕ್ಕೆ 30 ಇಲ್ಲ. ಅಲ್ಲಿ 28-29 ಲಾಸ್ಟ್ ಅಷ್ಟೇ. 30 ಇಲ್ಲೇ ಇಲ್ಲ. ಫೆಬ್ರವರಿ 30 ಇಲ್ಲೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಅಲ್ಲಿ ಅರ್ಥ ಆಗ್ತದೆ, ಕೇಳಿಸ್ತಾ ಇದೆಯಾ? ಕ್ಯಾಲೆಂಡರ್ ನೋಡಿದಿರಲ್ಲವ ನೀವು? ಓದಿರೋದ್ರೆ ಕ್ಯಾಲೆಂಡರ್ ನೋಡಿದಿಲ್ಲ. ಯಾಕೆಂದರೆ ಬೈಬಲ್ ಆಧಾರ ಪ್ರಕಾರ ಅವತ್ತು ಯೆಹೋಶುವ ಏನು ಮಾಡಿದ, ಸೂರ್ಯ ಚಂದ್ರ ನಿಲ್ಲಿಸಿರೋ ದಿವಸ ದಿನ ಓಡಲಿಲ್ಲ. ಅದಕ್ಕೆ ಕ್ಯಾಲೆಂಡರ್ಲು ದಿನ ಓಡಿಲ್ಲ. 4 ವರ್ಷಕ್ಕೊಂದು ಸಲ ಮಾತ್ರ ಬರ್ತದೆ. 29 ಬಂದರೆ ಅದಕ್ಕೆ ಅಧಿಕ ವರ್ಷ ಅಂತ ಹೇಳ್ತಾರೆ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದೇನೇ ಇರಲಿ, ಇವತ್ತು ದೇವರ ಮಕ್ಕಳ ಪ್ರಾರ್ಥನೆಗೆ ಪ್ರಕೃತಿಯನ್ನು ಅಲ್ಲಾಡಿಸುವಂಥ ಶಕ್ತಿ ಇದೆ. ದೇವರ ಮಕ್ಕಳ ಪ್ರಾರ್ಥನೆಗೆ ಕೆಟ್ಟ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿ ಇದೆ. ದೇವರ ಮಕ್ಕಳ ಪ್ರಾರ್ಥನೆಗೆ ಅದ್ಭುತಗಳನ್ನು ಮಾಡೋ ಶಕ್ತಿ ಇದೆ. ಆದರೆ ನಿಮ್ಮ ಪ್ರಾರ್ಥನೆ ಯಥಾರ್ಥವಾಗಿ ಇದ್ದರೆ ಮಾತ್ರ ದೇವರು ತಕ್ಷಣ ಉತ್ತರ ಕೊಡ್ತಾರೆ. ಅರ್ಥ ಆಗ್ತಾ ಇರಬಹುದು. ಪ್ರೈಸ್ ಲಾರ್ಡ್. ಇರಲಿ, ಇಲ್ಲಿ ಸ್ವಾಮಿ ಹೇಳ್ತಾರೆ ಇಬ್ಬರೇ 1:1 ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಸಂಗಡ ಬಾಯಿಂದ ಭಾಗವಾಗಿ ಮಾತಾಡೋದು ದೇವರು. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಹೆಂಗೆ ಮಾತಾಡ್ತಿದ್ರು ಅಂತ ನಾವೀಗ ನೋಡೋಣ. ನೋಡ್ಲಿಕ್ಕೆ ಇಷ್ಟ ಇದೆಯಾ? ಹಲೋ, ಒಬ್ಬರಿಗೆ ಮಾತ್ರ ಇಂಟ್ರೆಸ್ಟ್ ಇದೆ, ಬಾಕಿ ಎಲ್ಲರಿಗೆಲ್ಲ ಇಲ್ಲ. 2 ಆಯಿತು, 3, 4, 5 ಇಷ್ಟೇನಾ? ಇಷ್ಟ ಇಲ್ವಾ? ಅಲ್ಲ ಅಯ್ಯ. ಹಾಗಿದ್ರೆ ನಾವು ಕೊನೆ ಅಂತ್ಯಶ್ರಾದ್ದ ಮಾಡೋಣ. ತಂದೆಯಾದ ದೇವರ ಪ್ರೀತಿ,
ಸ್ಟಾಪ್ ಮಾಡೋಣ, ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅಲ್ಲ. ಯೇಸುವಿನ ಕೃಪೆ ಮಾಡೋದ ಅತ್ಯಾಸದ ಮಾಡೋಣ. ಹಾಗಿದ್ರೆ ನಿಮ್ಮ ಸೌಂಡ್ ಬರಲಿ. ಅಲ್ಲಲ್ಲಿಯ ನಿಮ್ಮ ಗರ್ಜನೆಗೆ ಇಡೀ ತೀನಸ್ಪುರ ಗ್ರಾಮ ಅಲ್ಲಾಡಬೇಕು. ನಿಮ್ಮ ಗರ್ಜನೆಗೆ ಕರ್ನಾಟಕ ರಾಜ್ಯ ಅಲ್ಲಾಡಬೇಕು. ನಿಮ್ಮ ಗರ್ಜನೆಗೆ ಭಾರತ ದೇಶ ಅಲ್ಲಾಡಬೇಕು. ದುಷ್ಟ ಶಕ್ತಿ ಓಡೋಬೇಕು, ದುರಾತ್ಮ ಶಕ್ತಿ ಓಡೋಬೇಕು. ನಿಮ್ಮ ಪ್ರಾರ್ಥನೆಗೆ ಇರೋದೆಲ್ಲ ವಕ್ರಿಸ್ಕೊಳ್ಳೋದಲ್ಲ, ಓಡಿಸ್ಬೇಕು. ಅಲ್ಲಲ್ಲಿಯ ಅಲ್ಲಲ್ಲಿಯ ಈಗ ಪುರಾತನ ಕಾಲದಲ್ಲಿ ಪಿತೃಗಳ ಸಂಗಡ ಪ್ರವಾದಿಗಳ ಸಂಗಡ ಹೆಂಗೆ ಮಾತಾಡೋದು ಅಂತ ನಾವು ನೋಡೋಣ. ಚಿಕ್ಕದಾಗಿ ಒಂದು ವಾಕ್ಯ ನೋಡೋಣ. ಹಳೆ ಹೊಡೆಬಿಡ್ತೀನಿ, ಒಂದೇ ಒಂದು ಚಿಕ್ಕ ಕಥೆ ಮಾತಾಡ್ತೀನಿ. ಒಂದನೇ ಸಮೂಹಲ 3:1 ಓದಿ. 1ರಿಂದ ಎಷ್ಟರವರೆಗೆ ಗೊತ್ತಾ? 14 ಫಾಸ್ಟಾಗಿ ಓದಪ್ಪ. ಹಾಂ, ಒಂದನೇ ಹಾಕಿದ್ದೆ. ಬಾಲಕನಾದ ಸಮೂಹಲನ್ನು ಓದವ ಲಿಖಿತ ಓದ. ಹಾಂ, ಎಲಿಯ ಕೈಗಳಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೇವೋಕ್ತಿಗಳ ವಿಚಾರ ವಿರಳವಾಗಿದ್ದವು. ದೇವರು ಮಾತಾಡದೆ ಕಡಿಮೆ ಆಗಿತ್ತು ಅಂತ. ಹಾಂ, ದೇವ ದರ್ಶನಗಳು ಅಪರೂಪವಾಗಿದ್ದವು. ದೇವ್ರ ದರ್ಶನನೇ ಅಪರೂಪ ಆಗೋಗಿತ್ತು. ಎಲಿಯ ಕಣ್ಣುಗಳು ದಿನ ದಿನಕ್ಕೆ ಬೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಅವನು ಒಂದಾನೊಂದು ರಾತ್ರಿ ತನ್ನ ಸ್ಥಳದಲ್ಲಿ ಮಲಗಿದ್ದನು. ಸಮುವೇಲನು ಯೆಹೋವನ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಆಗ ದೇವರ ದೀಪವು ಇನ್ನೂ ಉರಿಯುತ್ತಿತ್ತು. ಕೇಳಿಸ್ಕೊಳ್ಳಿ ಅಲ್ಲ. ಸಮುವೇಲನನ್ನು ಕರೆದನು. ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು. ಯಾರು ಕರೆದಿದಂತೆ? ಈಗ ದೇವರು ಕರೆದ್ರು. ಈಗ ಯಾರನ್ನ? ಸಮುವೇಲನ ಕರೆದ್ರು. ದೇವರು ಸಮುವೇಲನ ಕರೆದನು. ಸಮುವೇಲನು ಬಂದನೆಂದು ಉತ್ತರ ಕೊಟ್ಟು ಒಡನೆ ಎಲಿಯ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿರಲ್ಲ ಎನ್ನಲು ಎಲಿಯು, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಅಂದನು. ಈಗ ದೇವರು ಬಂದು ಕರೆದಾಗ ಅವನಿಗೆ ಏನಾಯ್ತು? ದೇವ್ರು ಕರೆದಿದ್ದಲ್ಲ, ಇದು ಗುರು ಕರೆದಿರೋದು ಯೋಚನೆ ಮಾಡ್ದ. ಅರ್ಥ ಮಾಡ್ಕೋಬೇಕು. ದೇವ್ರು ಕರೆದಿಲ್ಲ, ಇದು ಗುರು ಕರೆದಿರೋದು ಯೋಚನೆ ಮಾಡ್ದವನು. ಸಡನ್ ಆಗಿ ಸಾಗರ್ ಅಂತ ಕರೆದಾಗ ಓಡ್ ಬಂದು ಅವ್ರ ಅಣ್ಣನೇ ಕೇಳೋದವನು, ನೀ ಕರೆದ ಅಣ್ಣ ಅಂತ. ಅವ್ನಿಗೆ ದೇವ್ರ ಸ್ವರದ ಗೊತ್ತಾಗಿಲ್ಲ. ನಾನು ಕರೆದಿಲ್ಲ ಕಣ, ಪುನಃ ಹೋಗೋದಾದ್ರೆ ಗೊತ್ತಾಗೋದು ದೇವ್ರ ಸ್ವರ ಅಂತ ಹೇಳ. ನೆಕ್ಸ್ಟ್ ಪುನಃ ಸಮುವೇಲನು ಹೋಗಿ ಮಲಗಿದನು. ಯೆಹೋವನು ತಿರುಗಿ ಸಮುವೇಲನ ಎಂದು ಕರೆದನು. ಸಮುವೇಲನು ಕೂಡಲೇ ಎದ್ದು ಏಲಿಗೆ ಬಳಿಗೆ ಹೋಗಿ, ಇಗೋ ಬಂದಿದ್ದೇನೆ, ನೀನು ನನ್ನನ್ನು ಕರೆದಿಲ್ಲ ಎನ್ನಲು ಅವನು, ನನ್ನ ಮಗನೇ, ನಾನು ನಿನ್ನನ್ನು ಕರೆಯಲಿಲ್ಲ, ಹೋಗಿ ಮಲಗಿಕೋ ಎಂದನು. ಅವರಿಗೂ ಸಮುವೇಲನಿಗೂ ಯೆಹೋವನ ಅನುಭವವಿರಲಿಲ್ಲ. ನೋಡಿ ಪುನಃ 2ನೇ ಸಲ ಕರೆದಾಗಲೂ ಕೂಡ ಆ ಸಮುವೇಲ ಅಂತ ಹೇಳ್ತಕ್ಕಂಥ ಬಾಲಕನಿಗೆ ದೇವ್ರ ಸ್ವರದ ಅನುಭವ ಇರಲಿಲ್ಲ. ಅದಕ್ಕೆ ಅವನು ಗುರು ಹತ್ರ ಹೋದ. ನೆಕ್ಸ್ಟ್ ಮುಂದಕ್ಕೆ ದೈವೋತ್ತರಗಳನ್ನು ಹೊಂದಿರಲಿಲ್ಲ. ಯೆಹೋವನು ಯಾರ್ದಮ್ಮ ಕಟ್ ಮಾಡಿ ಅಮ್ಮ, ಹೇಳಿದ ಮೇಲೆ ಸೀರೆಲ್ಲ ಮುಚ್ತಾರೆ. ಸಮುವೇಲನನ್ನು 3ನೇ ಸಾರಿ ಕರೆದನು. ಅವನು ತಟ್ಟನೆ ಏಲಿಯ ಹತ್ತಿರ ಹೋಗಿ, ಇಗೋ ಬಂದಿದ್ದೇನೆ, ನನ್ನನ್ನು ಕರೆಯಲ್ಲ ಅನ್ನಲು ಹುಡುಗನನ್ನು ಕರೆದವನು ಯೆಹೋವನೇ ಎಂದು ಏಲಿಯು ತಿಳಿದು ಗುರು ಗೊತ್ತಾಗೋಯ್ತು, ಈ ಹುಡುಗನ ಕರೀತಾರದು ದೇವ್ರೇ ಅಂತೇಳಿ. ಮಲಗಿಕೋ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದೇನೆ ಎಂದು ಹೇಳು ಅಂದನು. ಸಮುವೇಲನು ತಿರುಗಿ ಹೋಗಿ ತನ್ನ ಸ್ಥಳದಲ್ಲಿ ಮಲಗಿಕೊಳ್ಳಲು ಯೆಹೋವನು ಪ್ರತ್ಯಕ್ಷನಾಗಿ ನಿಂತನಂತೆ ಸಮುವೇಲನೇ ಅಂದನು. ಸಮುವೇಲನು ಅಪ್ಪಣೆಯಾಗಲಿ, ನನ್ನ ದಾಸನು ಕಾದಿದ್ದಾನೆ ಎಂದರು. ಕಾದಿದ್ದಾನೆ. ಸರಿ, ಈಗ ಮುಂದಕ್ಕೆ ಏನು ಹೇಳೋದು ಅಂತಂದ್ರೆ ಅವರು ಗುರು ಮಾಡೋ ತಪ್ಪದ ಬಗ್ಗೆ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಇನ್ನೊಂದು ಸಾಧ್ಯ. ಈ ಹಳೆ ಒಡಂಬಡಿಕೆಯಲ್ಲಿ ದೇವ್ರು ನೋಡಿ ಎಷ್ಟು ಪ್ರೀತಿಯಿಂದ ಕರೀತಾರೆ ಅಂತೇಳಿ. ಒಂದ್ಸಲ ಕರೆದ್ರು, ಇವನೇನು ಮಾಡ್ದ? ದೇವ್ರ ಸಲ ಗೊತ್ತಾಗಲಿಲ್ಲ, ಓಡೋದ ಗುರು ಹತ್ರ. 2 ಸಲ ಕರೆದ್ರು, 3 ಸಲ ಕರೆದ್ರು. ಕರೆಗೆ ಗುರು ಹೇಳ್ತಾನೆ, ಇದು ದೇವರೇ ಕರೆದಿರೋದಂತೇಳಿ. ಆಗ ದೇವ್ರು ಕರೆದ, ತಿರುಗಿ ಶಬ್ದವಾದರೆ ಯೆಹೋವನೇ ಅಪ್ಪಣೆಯಾಗಲಿ, ನಿನ್ನ ದಾಸನು ಕಾದಿದ್ದಾನೆ ಎಂದು ಹೇಳು. ನಿಮ್ಮ ಮನೆಯಲ್ಲಿ 1 ಸಲ ದೇವ್ರ ಸ್ವರ ಕೊಡ್ತಾರೆ, 2 ಸಲ ಕೊಡ್ತಾರೆ. ಡೌಟ್ ಬಂದರೆ 3ನೇ ಸಲ ದೇವರೇ ಮಾತಾಡೋದು ಬಾಯಿ ಬಿಟ್ಟು ಕೇಳಿ. ನನ್ನ ಮನೇಲಿ ಆಗಿರೋ ಅನುಭವ ಕೇಳ್ತೀನಿ ಕೇಳಿ. ನಾನು ಚರ್ಚಿಗೆ ಬಂದು 41 ದಿವಸ ಆಗಿದೆ. ನನ್ನ ಹತ್ತಿರವಿರು ಓ ಯೇಸು ಅಂತ ಆರಾಧನೆ ಮಾಡ್ತಾಯಿದ್ವಿ. ಪರಲೋಕದಿಂದ ದೇವರು ಹಂಗೇ ಇಳಿದು ಬಂದರು. ಇಳಿದು ಬಂದು ಏನಾಯಿತು, ಪ್ರೇಮ್ ಆಂಟಿ ಜೊತೆ ಮಾತಾಡ್ತಿದ್ದಾರೆ. ಒಂದೇ ಟೈಮಲ್ಲಿ ಗಂಡ ಹೆಂಡ್ತಿ ಕಂಡಿರೋದಪ್ಪ. ಅದಕ್ಕೋಸ್ಕರ ನಾವೀಗ ಈ ಸೇವೆ ಮಾಡ್ತಾ ಇರೋದು. ಪರಲೋಕದಿಂದ ಇಳಿದು ಬಂದರು, ನನ್ನ ತಲೆ ಹಿಂಗೇ ನೇವರಿಸ್ತಾ ಇದ್ದಾರೆ, ಇವಳ ಜೊತೆಲೇ ಮಾತಾಡ್ತಿದ್ದಾರೆ.
ತಕ್ಷಣ ನಾನೇನು ಮಾಡಿದೆ, ಲೇ ಪ್ರೇಮ ದೇವರು ಮಾತಾಡ್ಬಿಡ್ತು ಕಾಣೆ ಅಂತ ಹೇಳಿದೆ. ಮಾತಾಡ್ಬಿಡ್ತು ಕಾಣೆ ಅಂತ ಹೇಳಿದಾಗ ದೇವ್ರು ಇದ್ದಕ್ಕಿಂತ ಕಾಣದಾಗ್ಬಿಟ್ರು. ಇವಳು ಇದ್ದಕ್ಕೆ ಆಮೇಲೆ ಕಾಣದೆ ಆಗ್ಬಿಟ್ರು. ಕಾಣದೆ ಆದಾಗ ಏನಾಯಿತು, ಇವಳು ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ರೀ ನನ್ನ ಜೊತೆ ದೇವ್ರು ಮಾತಾಡ್ತೀನಿ, ನೀನು ಅಲ್ಲಾಡಿಸೋದಕ್ಕೆ ದೇವ್ರು ಹೋಗ್ಬಿಡ್ತೇನೆ. ನಾನು ಒಂದೇ ಮಾತಾಡಿದೆ, ಕಾಣದ ದೇವ್ರ ಪುನಃ ಕಾಣ್ತಾರೆ ಅಂತೇಳಿ. ಪುನಃ ಕಾಣ್ತಾರೆ ಅಂತ ಹೇಳಿದ್ರೆ ನನ್ನ ಮಗನಿಗೆ ಅವತ್ತೆ 3 ಸಲ ಕಾಣಿಸ್ಕೊಟ್ರು, ನನ್ನ ದೊಡ್ಡ ಮಗನಿಗೆ. ಅದಕ್ಕೆ ನಾವು ಇವತ್ತು ಕೈ ಹಾಕಿದಂಥ ಕಾರ್ಯಗಳೆಲ್ಲ ಸಕ್ಸಸ್ ಆಗ್ತಾ ಇದೆ. ಒಳ್ಳೆ ಸೊಸೆ ಸಿಕ್ಕಿದ್ದಾರೆ, ಒಳ್ಳೆ 3 ಮನೆದು ಓನರ್ ಆಗಿದ್ದಾನೆ. ಆದರೂ ಕೂಡ ನಾನು ಅವನ ಕೈದು 1 ರೂಪಾಯಿ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದೀನಿ. ಯಾಕೆ ಅಂದರೆ ನನಗೆ ಬೇರೆ ಸಂಪಾದನೆ ಬೇಡ, ಆಯಿತಾ. ನನ್ನ ಕೈಲಿ ಸಾಧ್ಯವಾಗೋದು ನಾನು ದುಡಿತೀನಿ. ಅಲ್ಲಲ್ಲಿ ಚೆನ್ನಾಗೇ ಇದ್ದಾನೆ, ಚರ್ಚಿಗೆ ಹೋಗ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಹುಬ್ಬಳ್ಳಿಯಲ್ಲಿ ಕೆಲಸದಲ್ಲಿ ಇದ್ದಾನೆ. ಅರ್ಥ ಮಾಡ್ಕೊಳ್ಳಿ. 3 ಸಲ ದೇವ್ರು ಏನು ಮಾಡ್ತು, ನನ್ನ ಮಗನಿಗೆ ಕಾಣಿಸ್ತು. ಮಗ ಬಂದಾಗ 1 ಸಲ ಓಡಿ ಬಂದ್ಬಿಟ್ಟು ಎದುರ್ಕೊಂಡು ತಕ್ಷಣ ಹೇಳಿದೆ, ಇಲ್ಲ ನೀನು ಮಾತಾಡೋದು ಕೇಳಿದೆ. ಅಲ್ಲಿಂದ ಏನಾಯಿತು, ನಮ್ಮ ದೇವರು 2ನೇ ಸಲ ನನ್ನ ಕಿವಿಗೆ ಸ್ವರ ಕೊಡ್ತು. ಅರ್ಥ ಮಾಡ್ಕೋಬೇಕು. ಈಗ ದೇವರು ಬೈಬಲ್ ವಾಕ್ಯದ ಮೂಲಕ ನಿಮ್ಮೆಲ್ಲರ ಜೊತೆ ಮಾತಾಡ್ತಾರೆ, ಮನಸ್ಸಿನ ಮೂಲಕ ಮಾತಾಡ್ತಾರೆ, ಕನಸಿನ ಮೂಲಕ ಮಾತಾಡ್ತಾರೆ, ದರ್ಶನದ ಮೂಲಕ ಮಾತಾಡ್ತಾರೆ. ಪ್ರಿಯರೇ, ದಯವಿಟ್ಟು 1 ಸಲ ಅರ್ಥ ಆಗಲಿಲ್ಲ, 2ನೇ ಸಲ ಅದೇ ಸ್ವರ ಬಂದರೆ ದೆವ್ವ ಅಂತ ತಿಳ್ಕೊಬೇಡಿ, ಅದು ದೇವರಾಗಿರ್ತದೆ. ಯೇಸುವೇ ಮಾತಾಡಪ್ಪ ಅಂತೇಳಿ ಹೇಳಿ. ಇಲ್ಲಿ ನೋಡಿ, ದೇವ್ರ ವಾಕ್ಯದಲ್ಲಿ ಬರ್ತದೆ ನೋಡಿ, ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಆ ಕಾಲದಲ್ಲಿ ಬಾಲಕನಾದ ಸಮೂಹವನ್ನು ಏಲಿಯ ಕೈಗಳಾಗಿದ್ಕೊಂಡು ದೇವರ ಯೆಹೋವನ ಸೇವೆ ಮಾಡ್ತಿದ್ದಾನಷ್ಟೇ. ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿದ್ದವು. ಆ ಕಾಲದಲ್ಲಿ ದೇವರು ಮಾತಾಡ್ತಿರ್ಲಿಲ್ಲ ಪ್ರಿಯರೇ, ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಬೇಕಾದಾಗ ಬಂದು ಮಾತಾಡ್ತಿದ್ರು. ಅಲ್ಲಿ ದೇವರ ದರ್ಶನಗಳು ಕೂಡ ಅಪರೂಪ ಆಗಿತ್ತಂತೆ. ಆದರೆ ಈಗ ತಿಳ್ಕೊಳ್ಳಿ, ದಿನಾ ದೇವರು ಮಾತಾಡ್ತಾರೆ, ದಿನಾ ನಿಮಗೆ ಕಾಣ್ತಾರೆ. ಅದಕ್ಕೆ ಇಬ್ಬರೇ 1:1 ಬರ್ತಿದೆ, ಈಗ ಮಗನ ಮುಖಾಂತರ ನಿಮ್ಮ ಸಂಗಡ ದಿನ ಮಾತಾಡ್ತಿದ್ದಾರೆ ಸರ್ ಪ್ರಿಯರೇ, ಕ್ಷಣ ಕ್ಷಣಕ್ಕೂ ಮಾತಾಡ್ತಿದ್ದಾರೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ, ಕ್ಷಣ ಕ್ಷಣಕ್ಕೂ ದೇವರು ಮಾತಾಡ್ತಾರೆ. ಆ ಕಾಲದಲ್ಲಿ ಪ್ರವಾದಿಗಳ ಜೊತೆಯಲ್ಲಿ, ಪಿತೃಗಳ ಜೊತೆಯಲ್ಲಿ, ರಾಜರುಗಳ ಜೊತೆಯಲ್ಲಿ, ಹಿರಿಯ ವ್ಯಕ್ತಿಗಳ ಜೊತೆಯಲ್ಲಿ, ನ್ಯಾಯಸ್ಥಾಪಕರ ಜೊತೆಯಲ್ಲಿ ಮಾತ್ರ ಮಾತಾಡ್ತಿದ್ದ ದೇವರು ಇವತ್ತು ಯೇಸು ಸ್ವಾಮಿ ತನ್ನ ರಕ್ತವನ್ನು ಸುರಿಸಿದ ಮೇಲೆ ನನ್ನ ಸಂಗಡ ನಿನ್ನ ಸಂಗಡ ಪ್ರತಿದಿನ ಪ್ರತಿ ಕ್ಷಣ ಮಾತಾಡುವ ದೇವರಾಗಿದ್ದಾರೆ. ವಾರದಲ್ಲಿ 1 ಸಲ ಮಾತಾಡ್ತಾರೆ. ಚರ್ಚಿಗೆ ಬಂದರೆ ಬರ್ದಿದ್ರೆ ದೆವ್ವ ಮಾತಾಡ್ತದೆ. ಸಗಣಿ ಎತ್ತು, ಪಾತ್ರೆ ತೊಳಿ, ಮೀನು ಸಾರು ಮಾಡು, ಮಟನ್ ಮಾಡು, ಹಂಗೇನೆ ಸೈತಾನ ಮಾತಾಡ್ತದೆ. ಅಲ್ಲಲ್ಲಿಯ ವಾರ ಆಲಯಕ್ಕೆ ಬಂದರೆ ಮಾತ್ರ ದೇವ್ರ ಸ್ವರ ಸಿಗೋದು. ಅಲ್ಲಲ್ಲಿಯ ಇರಲಿ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಮಾತನ್ನು ಕೇಳೋಣ ನಾವು. 3:7 ಓದಿ. 3:7 ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡನು. ನೋಡಿ, ಪ್ರವಾದಿಗಳಿಗೆ ದೇವರು ತನ್ನ ರಹಸ್ಯವನ್ನು ಆ ಕಾಲದಲ್ಲಿ ತಿಳಿಸ್ತಾ ಇದ್ರಂತೆ. ಆದರೆ 3:7 ಓದಪ್ಪ ಒಂದ್ಸಲ. ಕರ್ತನಾದ ಯೆಹೋವನು ತನ್ನ ಸೇವಕರಾದ ಪ್ರವಾದಿಗಳಿಗೆ ತನ್ನ ರಹಸ್ಯವನ್ನು ತಿಳಿಸದೆ ಏನು ಮಾಡೋಣ, ತಿಳಿಸ್ತಾರೆ ಕಣ್ರಿ. ಆ ಕಾಲದಲ್ಲಿ ಯೇಸುವೆ ರಕ್ತ ಸುರಿಸೋದಕ್ಕಿಂತ ಮೊದಲನೇ ದೇವರು ಮಾತಾಡ್ತಾ ಇರ್ಬೇಕಾದ್ರೆ, ಇವತ್ತು ರಕ್ತ ಸುರಿಸಿ ನಮ್ಮ ಪಾಪನ ಪರಿಹಾರ ಮಾಡೋದಲ್ಲ ಮಾತಾಡೋದಿಲ್ವಾ? ಆ ಕಾಲದಲ್ಲಿ ಆದಾಮನ ಜೊತೆ ಮಾತಾಡೋ ದೇವರು, ಅವ್ವನ ಜೊತೆ ಮಾತಾಡೋ ದೇವರು, ಕಾಯಿನ ಜೊತೆ ಮಾತಾಡೋ ದೇವರು, ನ್ಯಾಯಸ್ಥಾಪಕರ ಜೊತೆ ಮಾತಾಡೋ ದೇವರು, ಪ್ರವಾದಿಗಳ ಜೊತೆ ಮಾತಾಡೋ ದೇವರು ಇವತ್ತು ನನ್ನ ಜೊತೆಲೆ ನಿನ್ನ ಜೊತೆಲೆ ಮಾತಾಡ್ತಾರೆ. ಅದಕ್ಕೆ 1:1 ಬರ್ತಿದೆ, ಈ ಅಂತ್ಯಕಾಲದಲ್ಲಿ ಮಗನ ಮುಖಾಂತರ ನಿಮ್ಮ ಜೊತೆ ಮಾತಾಡ್ತಾರೆ. ಯಾವ ಥರ ಮಾತಾಡ್ತಿದ್ದಾರೆ? ಸಭೆಗೆ ಬಂದರೆ ಮಾತ್ರ ನಿಮಗೆ ಸ್ವರ ಸಿಗ್ತದೆ. ಸಭೆಗೆ ಬರಲಿಲ್ಲ ಅಂತ ಸ್ವರ ಸಿಗೋದಿಲ್ಲ. ಓದದೇ ಇರುವವರೇ ಅರ್ಥ ಮಾಡ್ಕೊಳ್ಳಿ. ನಾನು ನಿನ್ನೆ ನಮ್ಮ ಪಾಸ್ಟ್ ಜೊತೆ ಒಂದು ಮಾತಾಡಿದೆ. ನನ್ನ ಸಭೆಯಲ್ಲಿ 4 ಜನ ಓದಿರೋದು, 4 ಜನ ಒಂದೊಂದು ಊರವರು, ಒಂದೊಂದು ದಿಕ್ಕವರು. ಒಂದು ಯಾಚನಹಳ್ಳಿ, ಒಂದು ಬೀಚನಹಳ್ಳಿ, ಒಂದು ಈ ಕಡೆ ವಾಟಾಳಿ, ಈ ಕಡೆ ಇದು ಅಂತೇಳಿ 3 ಜನ ಬರಲಿಲ್ಲ ಅಂತ ನಾನೇ ಓದಬೇಕು, ನಾನೇ ವಿವರಿಸ್ಬೇಕು. ನಮ್ಮ ಸಭೆಯಲ್ಲಿ ಓದಿರೋ ಸಂಖ್ಯೆ ಕಡಿಮೆ ಅಂತ ಹೇಳಿದಾಗ ಪಾಸ್ಟರ್ ಬೇಜಾರು ಮಾಡ್ಕೊಂಡ್ರು. 4 ಜನ, ಒಂದು 10 ಜನ ಆದರೂ ಓದಿರೋರು ಆಗಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಒಂದು 5 ಜನ ಗಂಡಸರು, ಒಂದು 5 ಜನ ಹೆಂಗಸರು ಓದಿರೋರು ಸಿಗಬೇಕು ನಮಗೆ. ಆಗ ಅವ್ರು ಬೈಬಲ್ನ ಓದಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತದೆ ಪ್ರಿಯರೇ. ಅಲ್ಲಯ್ಯ. ಆದರೆ ಓದದೇ ಇರೋರು ಆಲಯಕ್ಕೆ ಬರಲೇಬೇಕು ಕಣ್ರಿ, ಪ್ರಾರ್ಥನೆ ಕೇಳಲೇಬೇಕು, ವಾಕ್ಯ ಕೇಳಬೇಕು. ವಾರದ ವಾಕ್ಯನ ಮಿಸ್ ಮಾಡ್ಕೋಬೇಡಿ ಪ್ರಿಯರೇ. ದೇವರು ಬೈಬಲ್ ವಾಕ್ಯದ ಮೂಲಕ ಪ್ರತಿದಿನ ನಿಮ್ಮ ಜೊತೆ ಮಾತಾಡ್ತಾರೆ. ಹಾಗೇನೆ ನಾನು ನಿಮ್ಗೆ ಎಲ್ರಿಗೂ ಇನ್ನೊಂದು ಕೈ ಮುಗಿದು ಹೇಳ್ತಾ ಇದ್ದೀನಿ, ಬೆಳಿಗ್ಗೆ 6 ಗಂಟೆ 6:15 ಬರುವಂಥ ಸತೀಶ್ ವಾಕ್ಯನ ಮಿಸ್ ಮಾಡಬೇಡಿ. ದಯವಿಟ್ಟು ಎಲ್ಲರೂ ಕೇಳಿ. ಯಾಕೆ ಕೇಳಿದ್ರೆ ಗೊತ್ತಾ? ಅದರಲ್ಲಿ ಚುಚ್ಚಿದಂಗೆ ಮಾತಾಡ್ತಾರೆ.
ಬೇರೆ ಭಾಷೆಗಳದ್ದು ಕೇಳಬೇಡಿ, ಸತೀಶ್ ಒಬ್ಬರದೇ ಕೇಳಿ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಲ್ಲಿ ಚುಚ್ಚಿದಂಗೆ ಮಾತಾಡ್ತಾರೆ. ದಸರಾ ಭಾಗ ಕಾಣಿಕೆ ಹಾಕಲೇಬೇಕು ಅಂತ ಹೇಳ್ತಾರೆ. ಊಟ ತಿಂಡಿ ಖರ್ಚು ಮಾಡಲೇಬೇಕು ಅಂತ ಹೇಳ್ತಾರೆ. ಈ ಥರ ಬಡವರಿಗೆ ಹೆಲ್ಪ್ ಮಾಡಿ ಹೇಳ್ತಾರೆ. ಪ್ರತಿಯೊಂದು ದಿವಸ ಮುಚ್ಚು ಮಾಡಿದ್ರೆ ಚುಚ್ಚಿದಂಗೆ ಮಾತಾಡ್ತಾರೆ ಅವರು. ಆದರೆ ನಾನು ಮಾತಾಡ್ಬಿಟ್ರೆ ಭಾಳ ಚರ್ಚೆ ಜನ ಇಲ್ಲ. ದಿನನಿತ್ಯ ಕೇಳಿ, ನಿಮಗೆ ಆಗ ಭಯಭಕ್ತಿ ಬಂದೇ ಬರ್ತದೆ. 6:30 7 ಗಂಟೆವರೆಗೆ ಬರ್ತದೆ. ದಯವಿಟ್ಟು ಕೇಳಿ. ಹಾಲೆಲೂಯಾ. ಕೇಳಿದ್ರೆ ನಿಮಗೆ ಆಶೀರ್ವಾದ. ಹಾಲೆಲೂಯಾ. ಹಾಗಾದರೆ ನೋಡಿ, 2ನೇದಾಗಿ ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯಾವ ಥರ ನಮ್ಮ ಸಂಗಡ ದೇವರು ಮಾತಾಡ್ತಾರೆ ಅಂತ ಹೇಳ್ದಲ್ವಾ, ಅದು ಹೇಗೆ ಅಂತ ಹೇಳಿದ್ರೆ ನೋಡ್ರಿ, ಅಂತ್ಯ ಕಾಲದಲ್ಲಿ ದೇವ್ರು ಹೆಂಗೆ ಮಾತಾಡ್ತಾರೆ ನಾವು ನೋಡೋಣ. ಹಾಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಅಂತ್ಯ ಕಾಲದಲ್ಲಿ ದೇವ್ರು ಯಾವ ಥರ ಮಾತಾಡ್ತಾರೆ ಗೊತ್ತಾ? ಅಪೊಸ್ತಲರ ಕಥೆಯ 2ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ಬನ್ನಿ. ಈಗ ಅಪೊಸ್ತಲರ ಕಥೆ 2ನೇ ಅಧ್ಯಾಯ 17ನೇ ವಾಕ್ಯ ಇದರಲ್ಲಿ ಬರ್ತದೆ. ಕಡೇ ದಿವಸದಲ್ಲಿ ನಾನು ಆಗಲೇ ಏನಿದೆ ಇಬ್ಬರೇ ಒಂದೊಂದು ಏನು ತೋದ್ರಿ, ಅಂತ್ಯ ದಿನದಲ್ಲಿ ಮಗನ ಮುಖಾಂತರ ನಿಮ್ಮ ಸಂಗಡ ಮಾತಾಡ್ತಿದ್ದಾರಲ್ಲ, ಅದೇ ಅಂತ್ಯ ದಿನದಲ್ಲಿ ಹೆಂಗೆ ಮಾತಾಡ್ತಾರೆ ನೋಡಿ. ಓದಿ 17ನೇ ವಾಕ್ಯ. ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಕಡೇ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು ಅಂತಂದ್ರೆ ಯಾರಪ್ಪ ಅಂತ ಸೌಂಡ್ ಮಾಡ್ತಿರೋದು? ನನ್ನ ಆತ್ಮವನ್ನು ಸುರಿಸ್ತಿದ್ದಾರೆ. ಅದ್ರ ಅರ್ಥ ಮಾಡ್ಕೊಳ್ಳಿ. ಏನಂತಾರೆ? ದೇವರ ಆತ್ಮ ಆಲ್ರೆಡಿ ನನ್ನೊಳಗಡೆ ನಿನ್ನೊಳಗಡೆ ಕೊನೆಗಾಗಲೇ ಬಂದೇ ಬಿಟ್ಟಿದೆ. ಈಗ ನಮ್ಮ ಮೂಲಕ ದೇವರ ಆತ್ಮ ಬೇರೆಯವ್ರಿಗೆ ಹೋಗ್ಬೇಕು. ಕಡೇ ದಿವಸಗಳಲ್ಲಿ ಎಲ್ಲ ಮನುಷ್ಯರ ಮೇಲೆ ಅಂದರೆ ಬೇರೆ ಧರ್ಮದ ಪ್ರಕಾರ ನಾನು ಮಾತಾಡ್ತಾ ಇಲ್ಲ. ನಮ್ಮ ದೇವರು ತಾರತಮ್ಯ ಮಾಡೋ ದೇವರಲ್ಲ. ಎಸ್ ಸಿಗಳು ನುಗ್ಗಬಾರ್ದು, ಎಸ್ ಟಿಗಳು ನುಗ್ಗಬಾರ್ದು, ಪರಿಶಿಷ್ಟ ಜಾತಿಗಳು ನುಗ್ಗಬಾರ್ದು, ಮುಸ್ಲಿಂ ಬರಬಾರ್ದು, ಹಿಂದೂ ಬರಬಾರ್ದು, ಕ್ರಿಶ್ಚಿಯನ್ ಬರಬಾರ್ದು, ಮತಾಂತರ ಇದೆಲ್ಲ ನಮ್ಮ ದೇವರಿಗಿಲ್ಲ. ನಮ್ಮ ದೇವರು ಸರ್ವ ಜನಾಂಗಕ್ಕೂ ದೇವರು. ಸರ್ವ ಜನಾಂಗ ದೇವರು. ಆ ದೇವರಿಗೆ ಹಿಂದೂ, ಮುಸ್ಲಿಮು, ಕ್ರೈಸ್ತ, ಜೈನ, ಪಾರ್ಸಿ, ಎಸ್ ಸಿ, ಎಸ್ ಟಿ, ಶೂದ್ರ ಅದು ಇದು ಏನಿಲ್ಲ ಪ್ರಿಯರೇ. ನಮ್ಮ ದೇವರು ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಹಾಲೆಲೂಯಾ. ಆದರೆ ಬೇರೆ ಕಡೆಗಳಿಗೆ ಹೋದರೆ ಎಸ್ ಸಿ ನುಗ್ಗಬಾರ್ದು, ಎಸ್ ಟಿ ನುಗ್ಗಬಾರ್ದು ಹೇಳ್ತಾರೆ. ಅದು ಬೇಕಾ? ನಾ ಕೇಳೋದಷ್ಟೇ, ಅದು ಬೇಕಾ? ಹಾಲೆಲೂಯಾ. ಯೋಚನೆ ಮಾಡಿ ನೀವು. ನಿಮ್ಮನ್ನು ಪ್ರೀತಿ ಮಾಡೋ ದೇವ್ರನ್ನ ಬಿಟ್ಬಿಟ್ಟು ಇವತ್ತು ಏನಾಯಿತು, ನಮ್ಮ ಚಂದ ಮಚ್ಚಿದು ಅಂಗಡಿ ಒಳಗಡೆ ಹಾವು ನುಗ್ಬಿಡ್ತಂತೆ. ಎಲ್ಲ ಮಾತಾಡಬೇಕು. ಈಗ ಹಾವು ನುಗ್ಬಿಡ್ತಂತೆ. ಹಾವುನ ಪೂಜೆ ಮಾಡ್ತಾನೆ ನಾಗಪ್ಪ ಅಂತೇಳಿ. ಆ ನಾಗಪ್ಪ ಅಂಗಡಿ ಒಳಗೆ ಬಂದಾಗ ಆ ಅಂಗಡಿ ಒಳಗೆ ಆಯಪ್ಪ ಅಲ್ಲಾಡ್ಬಿಟ್ಟ. ನಿಜ ಅಲ್ವಾ? ಹಾಲೆಲೂಯಾ, ಹಾಲೆಲೂಯಾ. ಈಗ ನೋಡಿ, ಊರು ಜನಗಳು ಹೇಳ್ತಾರೆ ಒಳ್ಳೆ ಹಾವು ಕೊಂದ್ಬಿಡ್ಬೇಡ ಅಂತ ಹೇಳ್ತಾರೆ. ಒಳ್ಳೆ ಹಾವು ಒಳಗಡೆ ಬಂದಾಗ ನಾವು ಕೊಲ್ತೀವಿ. ಯಾಕೋತಾ? ಅದು ದೇವ್ರು ಆಗಿದ್ರೆ ಎದುರಿಸ್ತದ. ಇವತ್ತು ಮಾದೇವನ ಅಂಗಡಿ ಒಳಗೆ ನುಗ್ಗಿದಾಗ ಮಾದೇವ ಒಳಗಡೆ ಇದ್ರೆ ಚಂದಮಜ್ಜಿ ಒಳಗಡೆ ಇದ್ರೆ ಗೊತ್ತಿಲ್ಲ, ಹೆಂಗೆ ಕುಣಿದಿರ್ಬೋದು ಅಂತ ಅಂದಾಜು ಮಾಡಿ, ಹೆಂಗಾಗಿರೋ ಲೆಕ್ಕ ಹಾಕಿ. ಹಾಲೆಲೂಯಾ. ನಾಗಪ್ಪ ಅಂತೆ, ನನಗೆ ಗೊತ್ತಿಲ್ಲ ಅದು ನಾಗ ಅವ್ವನ ನಾಗಪ್ಪ ಗೊತ್ತಿಲ್ಲ. ಅದು ಗಂಟೆ ಹೆಣ್ಣದ ಕಂಡಿಡಿದವ್ರು ಯಾರು ನನಗೆ ಗೊತ್ತಿಲ್ಲ. ಈಗ ಇದು ಹೊಡೆದು ಬಂದಾಗ್ತಾರಲ್ಲ, ಅದು ಗಂಟೆ ಹೆಣ್ಣದ ಕಂಡಿಡಿದ ಯಾರು ಗೊತ್ತಿಲ್ಲ. ಆ ಜನ ಹೇಳ್ತಾರೆ ನಾಗಪ್ಪ ಅಂತ ಹೇಳಿದ್ರಂತೆ. ನಾಗಪ್ಪ ಅಂತ ಹೇಳೋದು ಅಪ್ಪನ ಅವ್ವನ ಗೊತ್ತಿಲ್ಲ. ಅದು ಯಾರು ಕಂಡಿಡಿದ್ರು ಗೊತ್ತಿಲ್ಲ, ಅದು ಹೆಂಗೆ ಕಂಡಿಡಿದ್ರು ಗೊತ್ತಿಲ್ಲ, ಅವ್ವನ ಅಪ್ಪನ ಅಂತೇಳಿ. ಅವೆಲ್ಲ ಹೆಂಗಸ ಗಂಡಸ ಗೊತ್ತಾಗಲಿಲ್ಲ. ನಿಜ, ಶ್ವೇತ ಹೇಳಿದ್ರು ನಿಜ. ಹೆಂಗಸ ಗಂಡಸ ಅಂತ ಗೊತ್ತಾಗಲಿಲ್ಲ ರೀ. ಎದುರಿಸೋಂಥದ್ದು ಯಾವುದು ದೇವರಲ್ಲ ಕಣ್ರಿ. ನಿಮ್ಮನ್ನ ಪ್ರೀತಿ ಮಾಡೋದು ದೇವರು. ನೀವು ಪ್ರೀತಿ ಮಾಡೋ ದೇವ್ರನ್ನ ಬಿಟ್ಬಿಟ್ಟು ಎದುರಿಸೋಂಥದ್ದಕ್ಕೆ ಹೋಗ್ತೀರಾ. ನೀವು ನುಗ್ಗಲೇಬಾರ್ದು ಅಂತ ಹೇಳೋ ಜಾಗಕ್ಕೆ ಹೋಗ್ತೀರಾ. ಯಾವ ಜಾತಿಯವರು ನುಗ್ಗಬಾರ್ದು, ಈ ಜಾತಿಯವರು ನುಗ್ಗಬಾರ್ದು ಅಂತ ಹೇಳ್ತಾರೆ ನೋಡಿ. ಅಂಥದನ್ನ ಆರಾಧನೆ ಮಾಡೋದಕ್ಕಿಂತ ನಿಜವಾಗಿ ಪ್ರೀತಿ ಮಾಡ್ತಾ ನನ್ನ ದೇವ್ರನ್ನ ಆರಾಧನೆ ಮಾಡ್ರಿ. ಅದಕ್ಕೆ ನಾನು ಬ್ರಾಹ್ಮಣತ್ವ ಅಂದರೆ ಅಮ್ಮ ಕೊಡೋ ಜಾತಿಯನ್ನು ಬಿಟ್ಟು ಬಂದಿರೋದು. ಯಾಕೋತಾ? ನನಗೆ ತಾರತಮ್ಯ ಮಾಡೋ ದೇವರು ಬೇಡ, ಜಾತಿ ಭೇದ ಇಡೋ ದೇವರು ಬೇಡ. ಎಲ್ಲರ ಮೇಲೆ ಆತ್ಮ ಸುರಿಸುವಂಥ ದೇವರು ಬೇಕು. ಎಲ್ಲರನ್ನ ಪ್ರೀತಿ ಮಾಡೋದು ದೇವ್ರು ಬೇಕು. ಅದಕ್ಕೋಸ್ಕರನೇ ಇವತ್ತು ನಾನು ಈ ದೇವ್ರನ್ನ ಆರಾಧನೆ ಮಾಡಿ, ಇವತ್ತು ನನ್ನ ಕುಟುಂಬದಲ್ಲಿ ಯೇಸು ಸ್ವಾಮಿನ ನಂಬಿದ್ದೀನಿ ಅಂತ ನನ್ನ ಬಹಿಷ್ಕಾರ ಇಡಲಿಲ್ಲ. ನನ್ನ ಬಹಿಷ್ಕಾರ ಇಟ್ಟಿದ್ದು ಎಸ್ ಸಿ ಎಸ್ ಟಿಗಳ ಜೊತೆ ಸೇರಿಕೊಂಡು ಊಟ ಮಾಡ್ತೀಯ ಅಂತೇಳಿ. ನನಗೀಗ ಅವರೇ ಅಕ್ಕ ತಂಗಿರು, ಅವರೇ ಅಣ್ಣ ತಮ್ಮಂದರು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಹಾಲೆಲೂಯಾ. ಇವತ್ತು ನಾವು ರಂಗ ಸಮುದ್ರಕ್ಕೆ ಸೇವೆಗೆ ಹೋದಾಗಿದ್ದಾಗಲೂ ಅಲ್ಲಿರೋ ಮಕ್ಕಳಿಗೆ ನಾನು ಅದೇ ಮಾತು ಹೇಳಿದೆ. ಮಕ್ಕಳು ತಲೆ ಬಗ್ಗಿಸ್ಕೊಂಡು ಒಪ್ಕೊಂಡ್ರು. ಹಾಲೆಲೂಯಾ. ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಸೇವೆ ಮುಗಿಸ್ಕೊಂಡು ನಾನು ಆಲಯಕ್ಕೆ ಬಂದೆ. ಕಡೆ ದಿವಸಗಳಲ್ಲಿ ಓದಪ್ಪ. ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ಎಲ್ಲರ ಮೇಲೆ, ಒಬ್ಬರಿಬ್ಬರಲ್ಲ. ನೆಕ್ಸ್ಟ್, ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನೀವು ಆ ಕಾಲದಲ್ಲಿ ಏನು ಅಂತ ಅಂತ್ಯಕಾಲ ಬಂದಾಗ ಗಂಡಸರು ಹೆಂಗಸರೆಲ್ಲ ದೇವ್ರ ಸ್ವರ ಮಾತಾಡ್ತಾರಂತೆ. ಅಯ್ಯೋ ಏಸಪ್ಪ ಬರೋ ಟೈಮ್ ಆಗುತ್ತೆ, ಏಸಪ್ಪ ಬರೋ ಟೈಮ್ ಆಗುತ್ತೆ ಅಂತೇಳಿ. ಅಲ್ಲ ನೆಕ್ಸ್ಟ್, ನಿಮ್ಮ ಯೌವನಸ್ಥರಿಗೆ
ದರ್ಶನಗಳಾಗುವವು. ನಿನ್ನ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವು. ಇವಳಿಗೆ ದರ್ಶನ ಬೀಳ್ತದಂತೆ, ನಿಖಿತನಿಗೆ ದರ್ಶನ ಬೀಳ್ತದೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಚಿಕ್ಕ ಚಿಕ್ಕ ಮಕ್ಕಳಿಗೆ ದರ್ಶನ ಬೀಳ್ತಂತೆ ಕಣಪ್ಪ. ಏಸಪ್ಪ ಬಂದಂಗೆ, ಏಸಪ್ಪ ಹೋದಂಗೆ. ನಮ್ಮ ಸಭೆಯಲ್ಲಿ ಗೌತಮಿ ಅಂತ ಒಂದು ಹುಡುಗಿದ್ರು, ನಿಮಗೆಲ್ಲ ಗೊತ್ತಿರೋ ಹಾಗೆ. ಇವತ್ತು ಈ ಸಭೆಯನ್ನು ಬೆಳೆಸಲಿಕ್ಕೆ ಅವಳು ಕೂಡ ಒಂದು ಕಾರಣ ಕರ್ತಾನೆ. ಅವಳಿಗೆ ಕೊರೋನಾ ಆಗೋದಕ್ಕೆ 15 ದಿವಸ ಮುಂಚೆ ದೇವರು ದರ್ಶನ ಕೊಟ್ಟಿದ್ರು. ಇಡೀ ಪ್ರಪಂಚದ ಬಾಗಿಲು ಮುಚ್ಚಲ್ಪಡ್ತಾ ಇದೆ, ಜೋರಾಗಿ ಹತ್ತಲು ರಂಜದಲ್ಲಿ. ಅರ್ಥ ಮಾಡ್ಕೊಳ್ಳಿ, ಇಡೀ ಪ್ರಪಂಚದ ಬಾಗಿಲು ಮುಚ್ಚುತ್ತೆ ಅಂತ ಅವಳು ಪ್ರವಾದನೆ ಮತ್ತು ಅವಳಿಗೆ. ಹಾಲೆಲೂಯಾ, ಹಾಲೆಲೂಯಾ. 15-20 ದಿವಸ ಮುಂಚೆಗೆ ಗೌತಮಿ ಮಗಳಿಗೆ ಕೊರೋನಾ ಬರ್ತಂತ ಹೇಳಿಲ್ಲ. ಇಡೀ ಪ್ರಪಂಚದ ಬಾಗಿಲು ಮುಚ್ಚಿದ ಕಂಡಪ್ಪ, ದೊಡ್ಡ ಘೋರ ವ್ಯಾಧಿ ಇಡೀ ಪ್ರಪಂಚ ಕಾಡ್ದಂಗೆ ಕಂಡಪ್ಪ ಹೇಳಿ ನೋಡ್ರಿ. 15 ದಿವಸದಲ್ಲಿ ಪೇಪರ್ಲಿ ಬರ್ತಾ ಇದೆ, ಟಿವಿಲಿ ಬರ್ತಾ ಇದೆ. ಏನಂತ ಗೊತ್ತಾ? ಇಡೀ ಪ್ರಪಂಚಕ್ಕೆ ಕೊರೋನಾ ವ್ಯಾಧಿ ಬಂದಿದೆ, ಬಾಗಿಲು ಹಾಕ್ಬೇಕು ನೋಡಿ. ಯೌವನಸ್ಥ ಹುಡುಗಿಯ ಬಾಯಿಂದ ದೇವರು ಮಾತಾಡ್ತದೆ. ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ ಅಷ್ಟೇ, ಆದರೆ ನಿಜವಾಗಿ ಒಳ್ಳೆ ಸೇವೆ ಮಾಡಲಿ. ನಾವು ಒಳ್ಳೆ ಸೇವೆ ಮಾಡಲಿದ್ರೆ ನಾವು ಪ್ರಾರ್ಥನೆ ಮಾಡ್ತಾ ಇರೋದು. ನಮ್ಮನ್ನು ಸೈತಾನ ಬೇರೆ ಮಾಡಿರ್ಬೋದು, ಆದರೆ ದೇವರು ಅವ್ರನ್ನ ಕೈ ಬಿಡಲಿಲ್ಲ. ಅವ್ರು ಇನ್ನೂ ಸೇವೆಯಲ್ಲಿದ್ದಾರೆ. ಗೌತಮಿಗಾಗಲಿ ನಾರಾಯಣನಿಗಾಗಲಿ ಪ್ರಾರ್ಥನೆ ಮಾಡಿ, ಪವಿತ್ರ ಮತ್ತು ಅವ್ರ ಥರ ದ್ರೋಹ ಮಾಡಿಬಿಟ್ಟು ಹೋಗಲಿಲ್ಲ. ಅವರು ಪ್ರೀತಿಯಿಂದನೇ ಹೋಗಿರೋದು. ಅರ್ಥ ಮಾಡ್ಕೊಳ್ಳಿ, ಪ್ರಾರ್ಥನೆ ಮಾಡಿ ಅವ್ರಿಗೋಸ್ಕರ. ಅಂಥವ್ರು ಇನ್ನೂ ಬೆಳೀಲಿ, ಸಭೆ ಅಭಿವೃದ್ಧಿ ಆಗಲಿ, ಪ್ರಾರ್ಥನೆ ಮಾಡೋದು. ಹಾಲೆಲೂಯಾ. ನಮಗೆ ಕೊಟ್ಟ ಆತ್ಮಗಳು ಸಾಕು. ನಮಗೆ ದೇವರು ಹೊಸ ಹೊಸ ಆತ್ಮಗಳನ್ನ ತುಂಬಿಸ್ತಾನೆ ಬರ್ತಾ ಇದ್ದಾರೆ, ಸಾಕು. ಹಾಲೆಲೂಯಾ. ನೋಡಿ ಪ್ರಿಯರೇ, ಯೌವನಸ್ಥರಿಗೆ ದರ್ಶನ ಕಾಣ್ತದೆ. ಹಾಲೆಲೂಯಾ. ದರ್ಶನ ಕಾಣ್ತದೆ. ಇದ್ದಕ್ಕಿದ್ದಾಗನೇ ಓಡ್ದು ನೋಡೋ ಲಿಖಿತ ಬಂದ್ಬಿಟ್ಟು ಹೇಳ್ತಾಳೆ, ನನಗೆ ದರ್ಶನ ಕಾಣ್ತಾನೆ ಕಲ್ಲು ಅಂತೇಳಿ ಓಡಿ ಬಂದಿರ್ತಾಳೆ. ಆ ಕಲ್ಗಾರ ಬಂದು ಜೊತೆ ಹೆಸರೇನು? ಪ್ರೇಮ. ಪ್ರೇಮ, ಪ್ರೇಮ. ಕಲ್ಗಾರ ಬಂದಲ್ಲ ಹುಡುಗಿ ಪ್ರೇಮ. ಅವಳಿಗೆ ದರ್ಶನ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇವಳಿಗೆ ದರ್ಶನ ಕಾಣ್ತದೆ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ನೆಕ್ಸ್ಟ್, ಹಿರಿಯರಿಗೆ ಕನಸುಗಳು ಬೀಳು. ಯಾರಿಗೆ? ಹಿರಿಯರಿಗೆ. ಕೇತಳಜ್ಜೆ ಏಸಪ್ಪ ಬಂದಂಗೆ ದರ್ಶನ ಬೀಳ್ತದಂತೆ. ಮೂಗೂರ ಮನೆಗೆ ಏಸಪ್ಪ ಬಂದ ದರ್ಶನ ಬೀಳ್ತದೆ. ಚಂದಮತಿಗೆ ಏಸಪ್ಪ ಬಂದಂಗೆ ದರ್ಶನ ಬೀಳ್ತದೆ. ಹಿರಿಯರಿಗೆ ದರ್ಶನ ಬೀಳೋ ಸ್ಟಾರ್ಟ್ ಆಗ್ತದೆ. ಆ ಅಜ್ಜಿಗೆ ಏಸಪ್ಪ ಬಂದಂಗೆ ದರ್ಶನ ಬಿದ್ದುಬಿಡ್ತದೆ. ಹಾಲೆಲೂಯಾ, ಐಸಲ್ಲ. ನೋಡಿ ಅಲ್ಲಿ ಕಡೆ ದಿವಸ ಎಲ್ಲ ಮನುಷ್ಯರು ಯಾರಲ್ಲ, ಗಂಡಸರು, ಹೆಂಗಸರು, ಯೌವನಸರು, ಹಿರಿಯರು. ಈಗ ನೆಕ್ಸ್ಟ್ ಬರ್ತದೆ, ನಾವು ಇವತ್ತು ಯಾರನ್ನ ಕಾಲ್ಗಳು ತುಳಿದಾಕ್ಬಿಟ್ಟು ಬಡವರು, ಅವನ ದಾಸ, ಅವನ ದಾಸಿ, ಅವನ ಸೇರಿ ಅಂಥವ್ರ ಮೇಲೂ ಸುರಿಸ್ತಾರಂತೆ. ನೋಡಿ ಈ ವಾಕ್ಯವಲ್ಲ 18. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರಾರ್ಥಿಸುವರು, ಪ್ರವಾದಿಸುವರು. ಕಡೆ ಕಾಲದಲ್ಲಿ ದಾಸ ದಾಸಿ ಕೂಲಿ ಕೆಲಸದವರು, ಆ ಜಾತಿ ಈ ಜಾತಿ ಎಲ್ಲರ ಮೇಲೂ ದೇವರ ಆತ್ಮ ಸುರಿಸ್ತಾರಂತೆ. ಅನ್ಯ ದೇವರನ್ನ ಪೂಜೆ ಮಾಡೋದ್ರ ಮೇಲೆ ಆತ್ಮ ಸುರಿಸ್ತಾರೆ. ಯೇಸುವನ್ನು ಬಿಟ್ಟು ಹೋಗಿರೋದು ಆತ್ಮ ಸುರಿಸ್ತಾರೆ. ಸತ್ರ ನರಕ, ಬದುಕಿದ್ರೆ ಅವ್ರು ಬಚಾವಾಗ್ತಾರೆ. ಯೇಸು ಸ್ವಾಮಿ ಕೊನೆಯ ಒಂದು ಅವಕಾಶ ಕೊಡ್ತಾರಂತೆ. ಯಾರ ಮೂಲಕ ಕೊಡ್ತಾರೆ ಗೊತ್ತಾ? ಸಭಾ ಪಾಲಕರ ಮೂಲಕ ಕೊಡ್ತಾರೆ. ಸಭಾ ಪಾಲಕ ಬಂದು ನಿಮ್ಮ ಮನೆಗೆ ಬಂದು ಎಚ್ಚರಿಸುವಾಗ ಕೇರ್ಫುಲ್ ಆಗಿರಿ. ಯೇಸುನ ಬಿಟ್ಟು ಬೇರೆಯನ್ನ ಆರಾಧನೆ ಮಾಡೋದು ನಿಮ್ಮಿಷ್ಟ, ಬಿಡೋದು ನಿಮ್ಮಿಷ್ಟ. ಸತ್ಯ ಗೊತ್ತಾದ ಮೇಲೆ, ಅದಕ್ಕೆ ನಾನು ಬೈಕಲ್ಲೇ ಬರೆದದ್ದು, ಸತ್ಯವನ್ನು ತಿಳಿದುಕೊಳ್ಳಿರಿ, ಆ ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು ನನ್ನ ಗಾಡಿಯಲ್ಲಿ ಬರೆದಿದ್ದೀನಿ. ಸತ್ಯ ತೋರಿಸಿಕೊಟ್ಟು ತಪ್ಪಾಗಿ ನಡೆದ್ರೆ ನಾವು ಜವಾಬ್ದಾರ ಬರಲ್ಲ. ಎದುರಿಸುವಂಥದ್ದು ದೇವರು ಆಗೋದಿಲ್ಲ. ಎದುರಿಸುವಂಥದ್ದು ಮಗನ ಕರ್ಕೊಂಡೋಗೋ ನಿಮಿಷ. ಹಾಲೆಲೂಯಾ. ಎದುರಿಸುವಂಥದ್ದು ದೇವರಲ್ಲ. ಹಾಲೆಲೂಯಾ. ಭಯಪಡಿಸುವಂಥದ್ದು ದೇವರಲ್ಲ. ಕಾಣಿಕೆ ಇಷ್ಟು ಕೊಡಲೇಬೇಕು ಅಂತ ಹಠ ಮಾಡೋದು ದೇವರಲ್ಲ. ರಕ್ತ ಬಲಿ ಬೇಕು ಅಂತ ಹೇಳೋದು ದೇವರಲ್ಲ. ನನಗೆ ನೀನೇ ಬೇಕು ಅಂತ ಹೇಳೋದು ದೇವರು. ನಿನ್ನ ಪ್ರೀತಿನೇ ಬೇಕು ಅಂತ ಹೇಳೋ ದೇವರು. ಹಾಲೆಲೂಯಾ. ಆಗ ನನ್ನನ್ನು ನಿನ್ನನ್ನು ಪ್ರೀತಿ ಮಾಡೋ ದೇವರು ಯೇಸು ಕ್ರಿಸ್ತ ಒಬ್ಬರೇನೆ. ನಮಗೋಸ್ಕರ ಸಿರುಬೆಳಿದ್ರಪ್ಪ. ಇವ್ರನ್ನ ನೀವು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ, ನಿಮಗೆ ಆತ್ಮನ ಮಳೆ ಸುರಿಸ್ತಾ ಇರ್ತಾರೆ. ನೀವು ಆತ್ಮನ ಮಳೆ ಸುರಿಸಿದಾಗ ನೀವು ಸಾಮಾನ್ಯದವರಾಗಿರೋದಿಲ್ಲ, ಭಯಂಕರ ಬಲ ಹೊಂದಿದವರಾಗ್ತೀರಾ. ಯಾರಾಗಿರ್ತೀರಾ? ಭಯಂಕರ ಬಲ 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 ಹೊಂದಿರೋರಾಗಿರ್ತೀರಾ. ಹಾಲೆಲೂಯಾ. ಪವಿತ್ರ ಆತ್ಮ ನಿಮ್ಮ ಒಳಗಡೆ ಬಂದರೆ ಬಲ ಗ್ಯಾರಂಟಿ. ಇವತ್ತು ಪವಿತ್ರ ಆತ್ಮ ಬರದೇ ಇರೋರು ತುಂಬ ಜನ ಇದ್ದಾರೆ ಇಲ್ಲಿ. ಪವಿತ್ರ ಆತ್ಮ ಬರಬೇಕು ಪ್ರಿಯರೇ. ಪವಿತ್ರ ಆತ್ಮನ ಮುಟ್ಟುವಿಕೆನೇ ಬೇರೆ, ಪವಿತ್ರ ಆತ್ಮ ಒಳಗಡೆ ಬರೋದೇ ಬೇರೆ. ಪವಿತ್ರ ಆತ್ಮ ಅಳವಡಿಕೆ ಕಾಲದಲ್ಲಿ ಮುಟ್ತಾ ಇದ್ರು. ಇವತ್ತು ದೀಕ್ಷಾ ಸ್ಥಾನ ಆಗದೇ ಯಾರೆಲ್ಲ ಇದ್ದೀರೋ ಅವರಿಗೆ ಪವಿತ್ರ ಆತ್ಮ ಬಂದು ಮುಟ್ತಾ ಇದ್ದಾರೆ ಅಷ್ಟೇ. ಯಾರಿಗೆಲ್ಲ ದೀಕ್ಷಾ ಸ್ಥಾನ ಆಗಿದೆಯೋ ಅವರ ಒಳಗಡೆ ಪವಿತ್ರ ಆತ್ಮ ಇದ್ದಾರೆ.
ನೀನು ಯೇಸುನ ಬಿಟ್ಟರೆ ಯೇಸು ನಿನ್ನ ಬಿಡೋದಿಲ್ಲ. ಹೇಳ್ಕೊ ಬಂದೇ ಬರ್ತಾರೆ. ಹಾಲೆಲೂಯ, ಹಾಲೆಲೂಯ. ನನ್ನ ದೇವರು ಕರೆದಂಥ ದೇವರು, ನನ್ನ ದೇವರು ಪ್ರೀತಿಸೋ ದೇವರು, ನನ್ನ ದೇವರು ಮನಮುರುಗ ದೇವರು, ನನ್ನ ದೇವರು ನಿನ್ನ ಕೈಯನ್ನು ಬಿಡೋದಿಲ್ಲ. ನೋಡಿ ಕೆಳಗಡೆ 19-20 ಓದು ಮಗಳ. ಹಾಂ, ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ಅಪೊಸ್ತಲಗೀತೆ 2ನೇ ಅಧ್ಯಾಯ 19-20 ಹೇಳಿದೆ, ಕರ್ತನ ಆಗಮನದ ಗಂಭೀರ ಮಹಾದಿನವು ಬರುವುದಕ್ಕಿಂತ ಮೊದಲೇ ಆಕಾಶದಲ್ಲಿ ದೇವರು ಅದ್ಭುತ ಕಾರ್ಯ ಮಾಡಿ ತೋರಿಸ್ತಾರಂತೆ. ಭೂಮಿಯಲ್ಲಿ ಸೂಚಕ ಕಾರ್ಯ ಮಾಡ್ತಾರಂತೆ. ಬೈಬಲ್ ಬರ್ದಂಗೆ ಈಗ ಆಗ್ತಾ ಇದೆ ತಾನೆ, ಅಕ್ಕೆ ಫ್ರೀ ಬರ್ತಾ ಇದೆ ತಾನೆ, ಬೈಬಲಲ್ಲಿ ಇದೆ. ಕೊನೆಗಾದ್ರೆ ಎಲ್ಲ ಪುಕ್ಷಟ ಸಿಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅರ್ಥ ಮಾಡ್ಕೊಳ್ಳೋದು, ಇದೆಲ್ಲ ಸೂಚನೆಗಳು. ಕೊನೆಗೆ ಬರ ಬರ್ತದೆ. ಈಗ ಚಪ್ಪಳೆ ಹೊಡೆದವ್ರಿಗೆ ಬೇಜಾರಾಗ್ತದೆ. ಈಗ ಪುಕ್ಷಟ ಸಿಕ್ಕಿ ಇದ್ದಕ್ಕಿದ್ದಾನೆ ಬರ ಬರ್ತದೆ. 1 ರೂಪಾಯಿಗೆ 3 ಸೇರು ಜಯಗದಿ ಸಿಗ್ತದಂತೆ. ಅಂಥ ಕಾಲ ಬರ್ತದಂತೆ. ಈಗ ನೋಡಿ, ಮೊದಲೆಲ್ಲ ಟಿ ವಿ ತೆಗೆದ್ರೆ ಅಷ್ಟು ರೇಟ್ ಇತ್ತು, ಈಗ ಎಷ್ಟು ಕಡಿಮೆ ಆಗಿಬಿಟ್ಟಿದೆ ಗೊತ್ತಾ? ಅಲ್ಲಲ್ಲಿಯ ಐಟಮ್ಗಳಿಗೆ 10,000 20,000 ಇದ್ರು ಆರಾಮಾಗಿ ದುಡ್ಕೊಂಡು ಜೀವನ ಮಾಡೋದು ಬೇರೆ, ಅಷ್ಟರ ಮಟ್ಟಿಗಿದೆ. ಅಲ್ಲಲ್ಲಿಯ ನೋಡಿ, ಭೂಮಿಯಲ್ಲಿ ಸೂಚಕಗಳನ್ನು ಉಂಟು ಮಾಡೋನು. ರಕ್ತ, ಬೆಂಕಿ, ಅಬೆ, ರಕ್ತ, ಬೆಂಕಿ, ಅಬೆ, ಏರೋ ಹೊಗೆ ಉಂಟಾಗ್ತಾ ಇದೆಯಾ ಇಲ್ವಾ? ಯುದ್ಧ ಆಗ್ತಿರೋ ಜಾಗದಲ್ಲಿ ಎದ್ದೇಳ್ತಿದೆಯಾ ಇಲ್ವಾ? ರಕ್ತಪಾತ ಆಗ್ತಾ ಇದೆಯಾ? ಬೆಂಕಿ ಎದ್ದೇಳ್ತಾ ಇದೆಯಾ? ಅವೇ ಮೇಲ್ಗಡೆ ಹೋಗ್ತಾ ಇದೆಯಾ? ಈಗ ಭಾರತ ದೇಶದಲ್ಲಿ ಯುದ್ಧ ಈಗ 2 ಸಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರಾರ್ಥನೆ ಮಾಡಿ ಯುದ್ಧ ಆಗಬಾರ್ದು. ಅದೇ ಮಾಡಿ ಯಾಕೋತ ಪ್ರಾರ್ಥನೆ ಮಾಡಿ ಯಾಕೋತ ಯುದ್ಧ ಆಗ್ಬಾರ್ದು. ನಾವು ಮೊನ್ನೆ ಕಾನ್ಫರೆನ್ಸ್ ಕಾಲಲ್ಲಿ ನಾವೆಲ್ಲ ಸೇವಕರು ಸೇರಿ ಪ್ರಾರ್ಥನೆ ಮಾಡೋದು, ಯುದ್ಧ ಆಗಬಾರ್ದು ಪ್ರಿಯರೇ. ಪಾಕಿಸ್ತಾನದವ್ರು ತಗ್ಗಿ ಬಗ್ಗೆ ಬರಬೇಕು, ನಮ್ಮ ಇಂಡಿಯಾದವರು ಅವ್ರನ್ನ ಪ್ರೀತಿ ಮಾಡಬೇಕು, ಅವರು ನಮ್ಮನ್ನ ಪ್ರೀತಿ ಮಾಡಬೇಕು. ನಮ್ಮಲ್ಲಿ ಗೊಂದಲ ಬೇಡ ಪ್ರಿಯರೇ. ಎಷ್ಟೋ ರಕ್ತಪಾತಗಳಾಗ್ತದೆ, ಎಷ್ಟೋ ಮಕ್ಕಳಿಗೆ ತಂದೆ ತಾಯಿಗಳಿಲ್ಲದಾಗ್ತಾರೆ, ಎಷ್ಟೋ ಹೆಂಡತಿನ ಗಂಡನ ಕಳ್ಕೊಳ್ತಾರೆ. ಬೇಡ ಪ್ರಿಯರೇ. ನೋಡಿ, ರಕ್ತ, ಬೆಂಕಿ, ಅಬೆ ಉಂಟಾಗುವ. ಆದರೆ ನೀವು ಹೆಂಗೆ ಪ್ರಾರ್ಥನೆ ಮಾಡಿದ್ರು ಕೊನೆಗಾಲದಲ್ಲಿ ಇದೆಲ್ಲ ಹಾಗೆ ಆಗ್ತದೆ. ನೀವು ಹೆಂಗೆ ಪ್ರಾರ್ಥನೆ ಮಾಡಿ ಕೊನೆಗಾಲದಲ್ಲಿ ಇದು ಹಾಗೆ ಆಗ್ತದೆ. ಅದು ಪ್ರಾರ್ಥನೆ ಮಾಡೋದು ನಮ್ಮ ಭಾರ. ಅಲ್ಲಲ್ಲ. ನೆಕ್ಸ್ಟ್ ಸೂರ್ಯನು ಕತ್ತಲಾಗುವವನು, ಚಂದ್ರನು ರಕ್ತವಾಗುವನು. ರಕ್ತ ಚಂದ್ರ ಕಳೆದ ಸಲ ಗ್ರಹಣದಲ್ಲಿ ನೋಡಿದ್ರ, ಆಚೆ ವರ್ಷ ನೋಡಿದ್ದೀರಾ? ರಕ್ತ ಚಂದ್ರ ನೋಡಿದ್ದೀರಾ? ನೋಡಿದ್ದೀರ ತಾನೆ? ಟಿವಿಲಿ ಪೇಪರ್ಲಿ ಎಲ್ಲ ಬಂತು ರಕ್ತ ಚಂದ್ರ. ಸೂರ್ಯ ಕತ್ತಲಾಗೋದು ನೋಡಿದ್ದೀರಾ? ಇದ್ದಕ್ಕಿದ್ದಾಗಲೇ ಒಳ್ಳೆ ಮಳೆ ಬಂದು ಸೂರ್ಯ ಕತ್ತಲಾಗ್ಬಿಡ್ತಾನೆ. ನಮ್ಮ ಕೊಡಗಲ್ಲಂತೂ ಆಲ್ರೆಡಿ ಸೂರ್ಯ ಕತ್ತಲಾಗ್ಬಿಡ್ತಾನೆ. ಇದ್ದಕ್ಕಿದ್ದಾಗ 10 ಗಂಟೆ ಆದರೂ ಬೆಳಕರಿಯೋದಿಲ್ಲ ಕಣಮ್ಮ. ಹಂಗೆ ಇಲ್ಲ ಆಗ್ಬಿಟ್ರೆ ಯೋಚನೆ ಮಾಡಿ, ಸೂರ್ಯನೇ ಕತ್ತಲಾಗ್ಬಿಡ್ತಾನೆ. ಹಾಲಲ್ಲಿಯ ಒಂದು ತಿಳ್ಕೊಳ್ಳಿ ಪ್ರಿಯರೇ, ದೇವರು ಪ್ರಕೃತಿನೇ ಅಲ್ಲಾಡಿಸ್ತಿರ್ತಾನೆ. ಆ ಟೈಮಲ್ಲಿ ಪ್ರಾರ್ಥನೆ ಮಾಡಿದವ್ರು ಮಾತ್ರ ಬಚಾವಾಗ್ತಾರೆ. ಪ್ರಾರ್ಥನೆ ಮಾಡಿದವ್ರಿಗೆ ಮಾತ್ರ ಉತ್ತರ. ಅದಕ್ಕೆ ಕೊನೆ ವಾಕ್ಯ ಓದ್ಬಿಡಿ, 21ನೇ ವಾಕ್ಯ ಓದಿ. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರಿಗೆ ರಕ್ಷಣೆ ಆಗುವುದೆಂದು ದೇವರು ಹೇಳುತ್ತಾನೆ. ಆದರೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರಿಗೆ ರಕ್ಷಣೆ, ಹೇಳದೇ ಇರೋರಿಗೆ ರಕ್ಷಣೆ ಇಲ್ಲ. ಆ ಕರ್ತನ ನಾಮ ಹೇಳೋದೇನು? ಯೇಸು 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 ಯೇಸು. ಸಂಘ ಪ್ರಾರ್ಥನೆ ಕಲಿಬೇಕು. ನೀವು ಪ್ರಾರ್ಥನೆ ಕಲಿಬೇಕು. ಯೇಸುವಿನ ನಾಮದಲ್ಲಿ ದೆವ್ವಗಳನ್ನ ಓಡಿಸಿ, ಯೇಸು ನಾಮದಲ್ಲಿ ರೋಗಿಗಳನ್ನ ಗುಣಪಡಿಸಿ, ಯೇಸು ನಾಮದಲ್ಲಿ ಅದ್ಭುತಗಳನ್ನು ಮಾಡಿ. 20ನೇ ವಾಕ್ಯದಲ್ಲಿ ಮಗಳು ಓದಲು ಕರ್ತನ ನಾಮವನ್ನು ಹೇಳಿಕೊಳ್ಳೋದು ರಕ್ಷಣೆ ಆಗ್ತದೆ ಹೇಳಿ. ಹಾಗಾದ್ರೆ ಕರ್ತನಾಮ ಹೇಳ್ಕೊಳ್ಳೋರು ಯಾರು? ನಾನು. ನೀವು ಕರ್ತನವನ್ನು ಹೇಳೋಂಗೆ ಅವರಿಗೆಲ್ಲ ಮಾಡ್ಬೇಕು. ನೀವು ಅವರಿಗೆಲ್ಲ ಮಾಡೋದು ಜವಾಬ್ದಾರಿ ನಿಮಗೆ ಕೊಟ್ಟಿದ್ದಾರೆ ಪ್ರಿಯರೇ. ನೀವು ಮಾಡಲೇಬೇಕು. ನೀವು ಮಾಡಲಿಲ್ಲ ಅಂದರೆ ದೇವ್ರಿಗೆ ಲೆಕ್ಕ ಕೊಡಬೇಕಾಗ್ತದೆ. ಯಾಕೆಂದರೆ ನಾನು ಪುನಃ ನಿಮ್ಗೆ ಗೊತ್ತಿವತ್ತು ಹೇಳ್ತಾ ಇದ್ದೀನಿ. ಬೆಳಿಗ್ಗೆ ನಿನ್ನೆ 5:30 ಗಂಟೆಗೆ ನಾನು ಮನೆ ಬಿಟ್ಟವನು, ರಾತ್ರಿ 10:30 ಗಂಟೆ ನಾನು ಮನೆಗೆ ಬಂದೆ. ಮಲಗಬೇಕಾದ್ರೆ 11 ಗಂಟೆ ಆಗ್ತದೆ. ನನಗೆ 6 ಗಂಟೆ ನಿದ್ರೆ ಸಾಲೋದಿಲ್ಲ. ಆದರೂ ಬಂದು ಇಲ್ಲಿ ಸೇವೆ ಮಾಡ್ತಾಯಿದ್ದೀನಿ. ನೀವು ಕೊಡೋದ ಕಾಣಿಕೆ ನಮಗೆ ಎಲ್ಲಿಂದ ಎಲ್ಲಿಗೂ ಸಾಲೋದಿಲ್ಲ. ತಿಂಗಳಿಗೆ 2,000 ಮಾತ್ರ ಕಾಣಿಕೆ ಬೀಳ್ತಾ ಇದೆ. ಮಗಳೇ, ಸ್ವಲ್ಪ ಸೌಂಡ್ ಕಡಿಮೆ ಮಾಡಿಸ್ಬೇಡ್ದು ಹೇಳಪ್ಪ. ಸಕು ಪ್ಲೀಸ್ ಮಗುನ ನೋಡ್ಕಪ್ಪ. ಅಲ್ಲಲ್ಲಿಯ ಅರ್ಥ ಆಗ್ತಿದ್ಯಾ? ನಾವು ಅಷ್ಟು ಕಷ್ಟಪಟ್ಟು ಸೇವೆ ಮಾಡಿದ್ರು ಕೂಡ ನೀವು ಬೆಂಬಲವಾಗಿ ನೀವು ನಿಂತ್ಕೋಬೇಕು. ಚಂದ್ರಶೇಖರ ಪಾಸ್ಟ್ರಿಂದ ಮಾತ್ರ ಸಭೆ ಕಟ್ಟೋಕ್ಕಾಗೋದಿಲ್ಲ. ನೀವೆಲ್ಲರೂ ಸೇರಿದ್ರೆ ಮಾತ್ರ ಸಭೆ ಕಟ್ಟೋಕ್ಕಾಗೋದು. ನೀವೆಲ್ಲ ಯೇಸು ಸ್ವಾಮಿಗೆ ಯಾರು ಗೊತ್ತಾ? ಅಮೂಲ್ಯವಾದ ಮುತ್ತುಗಳು ಕಣ್ರಿ. ನೀವೆಲ್ಲ ಅಮೂಲ್ಯವಾದ ವಜ್ರ ಕಣ್ರಿ. ನೀವು ಮಿನುಗಿದ್ರೆ ಮಾತ್ರ ಜನ ಬರೋದು. ನೀವು ಮಿನುಗದೇ ಇದ್ರೆ ಹೋಯ್ತು.
ಅಲ್ಲಲಿಯ ಅಲ್ಲಲಿಯ. ನಮ್ಮ ತಾತ ಹೇಳ್ತಿದ್ರು ನಾಗಮಣಿ ತಗೊಂಡು ಆವಾಗಿರ್ತದಂತೆ. ನಾಗಮಣಿನ ಸೈಡಿಗೆ ಇಟ್ಬಿಟ್ಟು ಹಾವು ಮೇಯ್ತಾ ಇರ್ತದಂತೆ. ಅದ್ರ ಬೆಳಕಲ್ಲಿ ಏನಾದ್ರು ತಗೊಂಡೋಗ್ಬಿಟ್ಟು ಅದನ್ನು ಮುಚ್ಚಿಬಿಟ್ರೆ ಹಾವು ಕಣ್ಣು ಕಾಣೋದಿಲ್ಲಂತೆ, ಅಷ್ಟು ಮಿಂಚ್ತದಂತೆ. ಅಲ್ಲಲಿಯ. ಹಂಗೆ ನೀವು ನಾಗಮಣಿ ಅಲ್ಲ, ನೀವು ಏಸು ಮಣಿಗಳಾಗಬೇಕು. ನೀವು ಯೇಸು ಸ್ವಾಮಿಯ ಬೆಳಕಿನಲ್ಲಿ ನೀವು ಮಿಂಚಬೇಕು ಪ್ರಿಯರೇ. ನಿಮ್ಮ ಪ್ರಕಾಶ ಜನಗಳ ಮುಂದೆ ಕಾಣಬೇಕು ಪ್ರಿಯರೇ. ಕಾಣಬೇಕಾದ್ರೆ ನಿಮ್ಮ ಬಾಯಲ್ಲಿ ಯೇಸು ನಾಮ ಇರಬೇಕು, ಯೇಸು ಪ್ರಾರ್ಥನೆ ಇರಬೇಕು. ಹಾಗಾದರೆ ಪ್ರಿಯರೇ, ಇಬ್ರಿಯ 1:1 ಪ್ರಕಾರ ನಿಮ್ಮ ಜೊತೆಲಿ ದೇವರು ಮಾತಾಡಬೇಕಾ? ನೀವು ಪ್ರತಿ ವಾರ ತಪ್ಪದೇ ಆಲಯಕ್ಕೆ ಬರಬೇಕು. ಪ್ರತಿ ದಿನ ನಿಮ್ಮ ಮನೇಲಿ ಆರಾಧನೆ ನಡಿಬೇಕು. ಪ್ರತಿದಿನ ಸ್ಪಷ್ಟ ವಾಕ್ಯ ಕೇಳಿ. ನಾನು ಬೇಡ ಅಂತ ಹೇಳೋದಿಲ್ಲ. ಬೇರೆ ಪಾಸ್ಟ್ಗಳು ಹೇಳ್ತಾರೆ ಅವನ ವಾಕ್ಯ ಕೇಳಬೇಡಿ, ಇವನ ವಾಕ್ಯ ಕೇಳಬೇಡಿ ಹೇಳಿ. ನಾನು ಹೇಳ್ತಾ ಇದ್ದೀನಿ, ಬೇರೆ ಪಾಸ್ಟ್ಗಳು ಕೇಳೋಕೆ ಹೋಗ್ಬೇಡಿ. ತಪ್ಪದ ಪಾಸ್ಟ್ಗಳು ಇದ್ದಾರೆ, ವಾಕ್ಯ ಕೊಡೋರು ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ತಪ್ಪದ ಪಾಸ್ಟ್ಗಳು ಇದ್ದಾರೆ. ಆದರೆ ಸ್ಪಷ್ಟ ವಾಕ್ಯ ನನಗಂತೂ ಮನ ಸಮಾಧಾನ ಆಗ್ತದೆ. ನಾನೊಬ್ಬ ಪಾಸ್ಟರ್ ಅದು ನಾನು ಕೇಳ್ತಾ ಇದ್ದೀನಿ, ನಿಜ ಕೇಳ್ತಾ ಇದ್ದೀನಿ, ಆಯಿತಾ? ಅವ್ರು ಹೇಳ್ತಾರೆ ನಿಮ್ಮ ಸಭೆಗಳಿಗೆ ದಶಮಭಾಗ ಹಾಕಿ ಕಾಣಿಕೆ ಹಾಕಿದ್ದಾಳೆ. ನಮ್ಮ ಸಭೆಯಲ್ಲಿ ಒಬ್ಬರೂ ಕೂಡ ದಶಮಭಾಗ ಆಗ್ತಾಯಿಲ್ಲ. ಈ ವರ್ಷದಿಂದ ತೇಜು ಮಗಳು ಆಗ್ತೀನಿ ಅಂತ ಹೇಳಿದಾಳೆ. ಅದು ಕೊಟ್ಟಾಗಲೇ ಗ್ಯಾರಂಟಿ. ಯಾಕೆಂದೇಳಿ ನಮ್ಮ ಸಭೆಯಲ್ಲಿ ಬಾಯಿ ಬಿಟ್ಟು ಹೇಳಿದವ್ರು ಯಾರು ಇದು ಮಾಡಲಿಲ್ಲ. ಸುಮಾರು ಜನ ಅದು ಕೊಡಿಸ್ತೀರಿ ಇದು ಕೊಡಿಸ್ತಿದ್ದರು. ನಾನು ಏನು ಹೇಳ್ತೀನಿ ಗೊತ್ತಾ, ನೀವು ಕೊಟ್ಟಾಗ ಹೇಳಿ, ಕೊಡೋದಕ್ಕಿಂತ ಮೊದಲು ಹೇಳ್ಬೇಡಿ. ಕೊಡೋದಕ್ಕಿಂತ ಮೊದಲು ಹೇಳ್ಬಿಟ್ರೆ ನೀವು ಅರಕೆ ಹೊತ್ಕೊಂಡಂಗೆ. ತೀರ್ಸೋದಿದ್ರೆ ನಿಮಗೆ ಕಷ್ಟ ಕಂಡ್ರು ಹರಿಸ್ಕೋಬೇಡಿ. ನಾನು 25 ಚೇರ್ ಕೊಡ್ತೀನಿ, 1 ಚೀಲ ಅಕ್ಕಿ ಕೊಡ್ತೀನಿ ಮಾಡೋಕ್ಕೆ ಹೋಗಬೇಡಿ. ಅದ್ರ ಬದಲು ನೀವು ತಗೊಂಬಂದೇ ಕೊಟ್ಬಿಡಿ. 5 ಚೇರ್ ತಂದು ಕೊಡಿ, ತೊಂದರೆ ಏನಿಲ್ಲ. ಅಲ್ಲಲ್ಲಿಯ. ನಿಮ್ಮ ದೇಹ ನೆಲದ ಮೇಲೆ ಕೂರೋದಿಲ್ಲ ಅಂತ ಹೇಳ್ತಾ ಇದೆಯಾ? ಇಲ್ಲ ತಾನೆ? ಸುಮಾರು ಜನ ಮಾತಾಡ್ತಿಲ್ಲ, ಯಾಕಂತ ಚೇರೇ ಬೇಕಂತ ಹೇಳ್ತಿದ್ದಾರೆ. ಹೇಳ್ತಾರಲ್ಲ, ಚೇರ್ ಮೇಲೆ ಕೂತ್ರೆ ಅದೊಂಥರ, ನೆಲದ ಮೇಲೆ ಕೂತ್ರೆ ಇನ್ನೊಂಥರ. ಬೇಡ ಕಣ್ರಿ, ದೇವರು ನಮ್ಗೆ ಕೊಟ್ಟದ್ರೆ ತೃಪ್ತಿ ಪಡೋಣ. ನಮಗೆ ದೇವರು ಸಭೆ ದೊಡ್ಡದಾಗಿರ್ಲಿಕ್ಕಿಲ್ಲ, ಆರ್ಮನಿ ದೊಡ್ಡದಾಗಿರ್ಲಿಕ್ಕಿಲ್ಲ, ತಬಲ ಆಗಿರೋ ನೋಡಿ. ಕಳೆದವ್ರದಲ್ಲಿ ಒಂದಿಬ್ಬರು ಹೋದರು, ಅವ್ರು ಹೋಗಿರೋದಂತ ಆರ್ಮನಿ ತಬಲಕ್ಕೆ ಹೋಗಿರೋದು. ಯಾವ ಸಭೆಗೆ ಏನು ಕತೆ ಕೇಳಿದ್ರ? ಆ ಪಾಸ್ಟ್ರು ಬರಗೆಟ್ಟಂಗೆ ಇರೋ ಸಭೆ ಪಾಸ್ಟ್ರು ಆತ್ಮಗಳೆಲ್ಲ ಕಿತ್ಕೊಳ್ತಾ ಇರ್ತಾರೆ. ನೋಡಲಿಕ್ಕೆ ಸೀನಿಯರ್ ಪಾಸ್ಟ್ರು ಮಾತಾಡೋಕೆ ಹೋದ್ರೆ ಜಗಳ ಕೇಳ್ತಾರೆ. ಬೇಡ, ಅಲ್ಲಿಗೆ ಬಿಟ್ಬಿಡೋಣ, ಹೋಗಲಿ. ಯಾವಾಗಲೂ ವಿಶ್ವಾಸಗಳಿಗೆ ಬುದ್ಧಿ ಹೇಳಬೇಕು. ಪಾಸ್ಟ್ ಬೇರೆ ಸಭೆಯಿಂದ ಬಂದಾಗ, ಆತ್ಮಗಳು ಬಂದಾಗ ದಯವಿಟ್ಟು ಬುದ್ಧಿ ಹೋದಳೆ ಅದೇ ಸಭೆಗೆ ವಾಪಸ್ ಕಳಿಸಿ. ನಮ್ಮ ಸಭೆಯವರು ಬೇರೆ ಸಭೆಗೆ ಹೋಗ್ಬಾರ್ದು, ಬೇರೆ ಸಭೆಯವರು ನಮ್ಮಲ್ಲಿ ಬರೋದು. ಇವತ್ತು ಕರ್ತನ ನಾಮ ಅವ್ರು ಹೇಳ್ತಾ ಇಲ್ಲ, ಅವ್ರ ಆತ್ಮಗಳ ನಾಮ ಹೇಳ್ತಿದ್ದಾರೆ. ಸುಶೀಲಮ್ಮ ಬಾ, ನೇತ್ರಮ್ಮ ಬಾ, ಲಕ್ಷ್ಮಮ್ಮ ಬಾ, ಕುಳ್ಳಯ್ಯ ಬಾ, ನಿಂಗರಾಜ ಬಾ, ಅಭಿ ಬಾ ಕರಿತಾ ಇರ್ತಾರೆ. ಅವರಿಗೆ ಜೇಸು ನಾಮಕ್ಕಿಂತಲೂ ಆತ್ಮಗಳ ನಾಮ ಹೇಳಿ ಹೇಳ್ಕೊಳ್ಳೋದೇ ಆಗೋಯ್ತು. ಇದು ಮಾಡೋಕೆ ಹೋಗ್ಬಾರ್ದು ಬೇರೆ. ಇವತ್ತು ಯೇಸು ನಾಮನ ನೀವು ಹೇಳಿ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ಅದ್ಭುತ. ನಿಮ್ಮ ಸಭೆ ತುಂಬಿದ್ರೆ ಆಶೀರ್ವಾದ ಅಲ್ಲ, ಹಾರ್ಮೋನಿ ಗಿಟಾರಿಂದ ಆಶೀರ್ವಾದ ಅಲ್ಲ, ತಬಲಗಳಿಂದ ಆಶೀರ್ವಾದ ಅಲ್ಲ, ಒಳ್ಳೆ ರಾಗ ಇರೋದ್ರಿಂದ ಆಶೀರ್ವಾದ ಅಲ್ಲ, ವಾಕ್ಯ ಗೊತ್ತಿದ್ದು ಮಾತ್ರಕ್ಕೆ ಆಶೀರ್ವಾದ ಅಲ್ಲ, ವಾಕ್ಯದ ಪ್ರಕಾರ ನಡೆದ್ರೆ ಮಾತ್ರ ಆಶೀರ್ವಾದ. ಯೇಸು ನಾಮ ಹೇಳಿದ್ರೆ ಮಾತ್ರ ಆಶೀರ್ವಾದ. ಹಾಗಾದ್ರೆ ಸ್ವಾಮಿ ಹೇಳ್ತಾರೆ, ಕೊನೆ ಕಾಲದಲ್ಲಿ ಯಾರು ಪ್ರಾರ್ಥನೆ ಮಾಡ್ತಾರೋ ಅವ್ರ ಜೊತೆಲಿ ದೇವರು ಮಾತಾಡ್ತಾರೆ. ಯಾರು ಮಾತಾಡ್ತಾರೋ ಅವ್ರ ಜೊತೆಲಿ. ಹಾಗಾದ್ರೆ ನೀವು ಮಾತಾಡ್ತೀರಾ? ಹೆಂಗ್ ಮಾತಾಡ್ತೀರಾ? ಪ್ರಾರ್ಥನೆನೇ ಮಾತಾಡ್ರಿ. ಯಾವ ಥರ ಮಾಡ್ತೀರಾ? ಪರಲೋಕ ತಂದೆ ಅಂತಂದಾಗ ಅಪ್ಪ ಮೂಗುರಮ್ಮನ ನೋಡ್ತಾರೆ. ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪುನಃ ಇನ್ನೊಂದ್ಸಲ ನೋಡ್ತಾರೆ. ಪವಿತ್ರಾತ್ಮನ ಸಹಾಯದಿಂದ ಅಂದಾಗ ಪವಿತ್ರಾತ್ಮ ಅಲ್ಲಿರೋದ್ರೆ ಸೈ ಅಂತ ನಿಮ್ಮ ಹತ್ರ ನೋಡ್ತಾರೆ. ಅಪ್ಪ ಈ ದಿನ ಈ ರೀತಿಯಾಗಿ ನಮ್ಮ ದೇಶಕ್ಕಾಗಿ ಪ್ರಾರ್ಥಿಸು. ಒಬ್ಬಳು ಪ್ರಾರ್ಥನೆ ಮಾಡಿದಾಗ ಇಡೀ ದೇಶದಲ್ಲಿ ಏನೋ ಒಂದು ಬದಲಾವಣೆ ಆಗ್ತದೆ. ನಿಮ್ಮ ರಾಜ್ಯದಲ್ಲಿ ಬರೀ ಕೇವಲ ಏನು ಗೊತ್ತಾ, ದೇಶಕ್ಕೆ, ರಾಜ್ಯಕ್ಕೆ, ನಿಮ್ಮ ಊರಿಗೆ, ಗ್ರಾಮ ಪಂಚಾಯತಿ ಪ್ರಾರ್ಥನೆ ಮಾಡಿರಿ. ಕೊನೆಗೆ ನಿಮಗಿರೋದು ಕೇಳ್ರಿ. ಏನು ಗೊತ್ತಾ, ಜನ ಬರೀ ನನಗೆ ಆಸ್ತಿ ಬೇಕು, ಅಂತಸ್ತು ಬೇಕು, ಒಡವೆ ಬೇಕು, ಮಗಳಿಗೆ ಮದುವೆ ಬೇಕು, ಮಗಳಿಗೆ ಇದನ್ನೇ ಕೇಳಬೇಡಿ. ದೇವರಿಗೆ ಕೊಡೋ ಗೊತ್ತಿದೆ. ನೀವು ಮೊದಲು ದೇವ್ರ ರಾಜ್ಯಕ್ಕೋಸ್ಕರ ಕೇಳಿ. ಮತ್ತಾಯ 6:33 ಅಂತ ಕಾಣ್ತದೆ ನೋಡಿ. ಮತ್ತಾಯ ಇದೊಂದು ನಾವು ಓದ್ಬಿಡಿ ಮುಗಿಸ್ಬಿಡೋಣ. ಮತ್ತಾಯ 6:33 ಓದಿಯಪ್ಪ. ಹಾಂ, ಈಗಿರೋದ್ರಿಂದ ಓದೇ ನೀನು ಪುಟ. ನೀನು ಓದಿಲ್ಲ ಇವತ್ತು, ಓದು. ಹಾಂ, ಓದಿ. ಓದಪ್ಪ, ನೀನೇ ಓದಪ್ಪ. 6:33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ 33 ಅಲ್ಲ, 32ರಿಂದ ಓದಿ. 31ರಿಂದ ಓದಿ. 31ರಿಂದ ಓದಿ. ಸಾರಿ, 6:31ರಿಂದ ಓದಿ. ಹೀಗಾಗಿರುವುದರಿಂದ ಏನು
ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಸಾಕು. ದಯವಿಟ್ಟು ಇವತ್ತಿಂದ ಏನು ಊಟ ಮಾಡಬೇಕು, ಸಾಯಂಕಾಲಕ್ಕೆ ಏನೇ ಮಾಡೋದು, ಬೆಳಗ್ಗೆಗೆ ಏನು ಮಾಡೋದು, ಭಾನುವಾರ ಮಟನೇ ತಂದಿಲ್ಲ, ಚಿಕನ್ನೇ ತಂದಿಲ್ಲ, ಭಾನುವಾರ ಚಿಕನ್ ಮಟನ್ ಬಂದ್ಬಿಟ್ರೆ ಸಭೆಗಿಲ್ಲ. ನಿಜಾನಾ? ಚಿಕನ್ ಮಟನ್ ಬಂದ್ಬಿಟ್ರೆ ಸಭೆಗಿಲ್ಲ ಜನ. ನಿಜ ಅಲ್ಲ? ಏನು ಊಟ ಮಾಡಬೇಕು, ಏನು ತಿನ್ನಬೇಕು, ಏನು ಕುಡಿಬೇಕು, ದಯವಿಟ್ಟು ಯೋಚನೆ ಮಾಡಬೇಡಿ. ದೇವರಿಗೆ ಯಾವ ಸಮಯದಲ್ಲಿ ಕೊಡಬೇಕಂತ ಗೊತ್ತಿದೆ. ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡಿರೋನಿಗೆ ಇವತ್ತು ಚಿಕನ್ ಮಟನ್ ತಿನ್ನೋಕ್ಕಾಗ್ತಾಯಿಲ್ಲ ಕಣ್ರಿ. ನಾವು ಯೇಸು ಸಹ ಮಕ್ಕಳು ಆರಾಮಾಗಿ ಎಲ್ಲ ತಿಂತೀವಿ. ನಾನಂತೂ ಎಲ್ಲ ತಿಂತೀನಿ ಪ್ರಿಯರೇ. ಹಾಲೆಲೂಯ. ಆದರೆ ಹಂದಿ ಮಾತ್ರ ತಿನ್ನೋದಿಲ್ಲ. ಹಾಲೆಲೂಯ. ಅದು ಆಗೋದಿಲ್ಲ ನನಗೆ. ಬೈಬಲ್ ವಾಕ್ಯ ಪ್ರಕಾರ ತಿನ್ನಲೂಬಾರ್ದು, ಅದು ಸತ್ಯವಾಗಲಾಗದೆ ತಿನ್ನಬಾರ್ದು. ಇವತ್ತು ಕ್ರಿಶ್ಚಿಯನ್ಸ್ಗಳಿಗೆ ಅಂಟ್ಕೊಂಡಿರೋದೇನು ಗೊತ್ತಾ, ಕ್ರಿಶ್ಚಿಯನ್ಸ್ಗಳು ಹಂದಿ ತಿಂತಾರೆ ಅಂತ ಹೇಳೋದು ಸುಳ್ಳು. ಬೈಬಲ್ ಪ್ರಕಾರ ತಿನ್ನಬಾರ್ದು ಕಣ್ರಿ. ಹೇಳಲಿಕ್ಕೆ ಹೋದ್ರೆ ನೀನು ಮುಟ್ಟಾಳ ಅಂತ ನನಗೆ ಬೈತಾರೆ. ಹೇಳ್ಕೊಳ್ಳಿ, ನಾನು ಮುಟ್ಟಾಳನೇ ಆಗಿರ್ತೀನಿ. ದೇವ್ರ ಮುಂದೆ ನಾನು ಒಳ್ಳೆಯವನ್ನ ಸಾಕು. ಇರಲಿ, ಹಂದಿ ಬಗ್ಗೆ ಮಾತಾಡ ಆಯ್ತಾ, ದೇವ್ರ ಬಗ್ಗೆ ಮಾತಾಡೋಣ. ಅಲ್ಲೆಲ್ಲ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಓದ್ಕೋಬೇಕು. ಕೆಲವೊಂದು ಜನಕ್ಕೆ ಓದ್ಕೊಳ್ಳೋದ್ರ ಮೇಲೆ ಭಾಳ ಇಷ್ಟ. ಕಾಂಜೀವರಂ ಸೀರೆ, ಧರ್ಮವರಂ ಸೀರೆ, ಜೀನ್ಸ್ ಪ್ಯಾಂಟು, ಚೂಡಿದಾರ. ನಿಜಾನ? ಬಟ್ಟೆ ಮೇಲೆ ಬಟ್ಟೆ, ಗಾಡ್ರೇಜ್ ತುಂಬ ಬಟ್ಟೆ. ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒತ್ಕೋಬೇಕು. ಅಯ್ಯೋ, ಇವತ್ತು ಹಾಕೋ ಬಟ್ಟೆ ನಾಳೆ ಹಾಕೋದಿಲ್ಲ. ಒಂದು 2-3 ಸಲ ಹಾಕಿದ್ಮೇಲೆ ತಗೊಂಡೋಗ್ಬಿಟ್ಟು ಯಾರಿಗೂ ದಾನ ಮಾಡ್ಬಿಡೋದು. ಹಾಲೆಲೂಯ. ಇಂಥವ್ರು ಇದ್ದಾರೆ ನಮ್ಮಲ್ಲಿ, ಇದ್ದಾರೆ. ಒಪ್ಕೊಂಡ್ರಿ ಸೋತ್ರ. ಹಾಲೆಲೂಯ. ಪ್ರೈಸ್ ಲಾರ್ಡ್. ಇವಾಗ ಈಗ ಮಾತಾಡೋದಪ್ಪ. ಇವೆಲ್ಲವುಗಳಿಗೆ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿಯೂ ನಿಮ್ಮ ತಂದೆಗೆ ತಿಳಿದಿದ್ದೆಷ್ಟೇ. ಇವುಗಳಿಗಾಗಿ ಯಾರು ತವಕಪಡ್ತಾರೆ? ಅಜ್ಞಾನಿಗಳು ತವಕಪಡ್ತಾರೆ ಕಣ್ರಿ. ಆದರೆ ನಾನು ನೀನು ಅಜ್ಞಾನಿ ಅಲ್ಲ ಕಣ್ರಿ. ನಾನು ನೀನು ದೇವರ ಜ್ಞಾನಿಗಳು. ನಾನು ನೀನು ದೇವರ ಜ್ಞಾನಿಗಳಪ್ಪ, ಅಜ್ಞಾನಿಗಳಲ್ಲ. ಈಗಿರೋದ್ರಿಂದ ನೀವು ಎಲ್ಲ ಅಜ್ಞಾನಿಗಳು ತವಕಪಡ್ತಾರೆ. ನಿಮ್ಗೆ ಏನು ಬೇಕಾಗಿದ್ದು ಪರಲೋಕ ತಂದೆಗೆ ತಿಳಿದಿದೆ. ಯಾರಿಗೆ ಗೊತ್ತಿದೆ? ಪರಲೋಕ ತಂದೆಗೆ ಯಾವ ಟೈಮಲ್ಲಿ ಏನೇನು ಕೊಡ್ಬೇಕಂತ ಗೊತ್ತಿದೆ ಕಣ್ರಿ. ಭಿಕ್ಷೆಗಾರರಾಗಬೇಡ್ರಿ, ಭಿಕ್ಷೆಗಾರರಾಗಬೇಡಿ. ಬಂದ್ಬಿಟ್ಟು ಒಬ್ಬೊಬ್ಬರು ಬಂದು ಕೇಳ್ತಾರೆ, ಬೂಡೋದೇ ಇಲ್ಲ ನನ್ನ. ನಾನು ಇವತ್ತಿನ ಒಂದು ಕೆಲಸ ಇಲ್ಲ ನಿಮಗೆ. ನೀವು ಪ್ರಾರ್ಥನೆ ಮಾಡಿಸ್ಕೊಳ್ಳೇಬೇಡಿ. ಅಪ್ಪ ಯೇಸುವೆ ಇವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಮಾತ್ರ ನಾನು ಹೇಳಿ ಕಳಿಸ್ತೀನಿ. ನಿಮ್ಮ ಅಪ್ಲಿಕೇಶನ್ ಕೊಡಬೇಡಿ. ಗದ್ದೆದ ಮೂಲದಲ್ಲಿ ಇಲಿ ಬಂದು ನುಗ್ಬಿಡ್ತು, ತೋಟದ ಗದ್ದೆಯಲ್ಲಿ ಈ ಥರ ಆಗೋಯ್ತು, ಕಳ್ದಾರದಲ್ಲಿ ಬಂದು ಒಬ್ಬರು ಹೇಳಿದ್ರೆ ಗೊತ್ತಾ, ಹಾವು ಬಂದು ಕಬ್ಬು ತಿಂತಾ ಇದ್ದಂತೆ. ನನಗೆ ನಗೆ ಬಂದ್ಬಿಡ್ತು. ಅದು ಏನು ಮಾಡ್ತೀನಿ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿರೋದು. ದೇವ್ರಿಗೆ ಗೊತ್ತಪ್ಪ. ಅವ್ರು ಬಂದು ಪ್ರಾರ್ಥನೆ ಮಾಡಿಸ್ಕೊಂಡ್ರು. ಯಾರಂತ ನೆನಪು ಬರ್ತಾ ಇಲ್ಲ, ಯಾರಂತ ಗೊತ್ತಾಗ್ತಿಲ್ಲ. ಇನ್ನೊಬ್ರು ಬಂದರು ಒಂದು 2 ವರ್ಷದ ಹಿಂದೆ ನಮ್ಮ ಮನೇಲಿ. ಮಧ್ಯರಾತ್ರಿ ಅಮ್ಮ ಕೋಳಿ ಹೆಂಗೆ ಗೊತ್ತಾ, ಅಂಕಲ್ ಕೋಳಿ ಕತ್ತನ ನೆಟ್ಟಿಗೆ ಮಾಡಿಬಿಟ್ಟಿದೆ ಅಂತೇಳಿ. ನಾನು ಏನಮ್ಮ ಮಾಡಲಿ, ಕೋಳಿ ನೆಟ್ಟಿಗೆ ಮಾಡಿದ್ರೆ ನನಗೆ ಗೊತ್ತಾಯ್ತು ಇದು ಸತ್ತೋಗ್ಬಿಟ್ರೆ ದೇವ್ರಿಗೆ ಕೆಟ್ಟ ಹೆಸರು ಬಂದುಬಿಡ್ತಾರೆ. ದೇವ್ರು ಮಾತಾಡ್ತಿದ್ದಾರೆ ಕಣಮ್ಮ, ಕಟ್ ಮಾಡ್ಕೊಂಡು ತಿಂದು ಬಿಡುತ್ತಾಳೆ. ಈ ಅಮ್ಮ ಒಂದು 3 ವರ್ಷ ಆಗಿರ್ಬೋದು. ನಿಮಗೆ ಹೇಳಿದ್ದೀನಲ್ಲಮ್ಮ, ಕಟ್ ಮಾಡಿ ತಿಂದಾಯ್ತು. ಕಟ್ ಮಾಡಿ ಸಾರು ಮಾಡಿದ್ರಪ್ಪ. ನಾನು ರಾತ್ರಿ ನಿದ್ರೆ ಮಾಡ್ಬೇಕು ಯೋಚನೆ ಮಾಡೋಗ್ತಾನೆ. ಅವರು 12 ಗಂಟೆ ಕಟ್ ಮಾಡಿದ್ರು, 1:30 ಗಂಟೆ ಪುನಃ ಫೋನ್ ಮಾಡ್ತಾರೆ, ಅಂಕಲ್ ಕೋಳಿ ಸಾರು ಮಾಡಿದ್ದು ಪ್ರಾರ್ಥನೆ ಮಾಡಿತ್ತಾ. ನಾನು ನಿದ್ರೆ ಮಾಡ್ಬೇಕು ಯೋಚನೆ ಮಾಡೋಗ್ತಾನೆ. ಅಂಥವ್ರು ಇದ್ದಾರೆ. ಆದರೆ ಇನ್ನೊಬ್ರು ಬಂದಿಲ್ಲ. ಅದೊಂದು ಬಚಾವು. ಅಪ್ಪನಿಗೆ ಮಾತ್ರ ಮೀಸೆ ಇದೆ, ಅಮ್ಮನಿಗೆ ಯಾಕೆ ಮೀಸೆ ಇಲ್ಲ ಅಂತ ಕೇಳೋದಿರೋರು ಬಂದಿಲ್ಲ ಇನ್ನು. ಅವರು ಬಂದ್ಬಿಡೋದು ನನ್ನ ಕಥೆ ಏನೋ ಗೊತ್ತಿಲ್ಲ. ಕಳೆದ ಸಭೆಯಲ್ಲಿ ಬಂದು ನಾವು ಕೇಳಿದ್ದು, ಹಾವು ಇಲಿ ಎಲ್ಲ ಬರ್ತದೆ ನಿಜ, ಔಷಧಿ ಹಾಕ್ಬೇಕು ನಿಜ. ಆದರೆ ಇಲ್ಲೇ ಕೇಳಿದವರು ರಾಜಮಟ್ಟಿಗೆ ನಗು ತಡೆಯೋಕ್ಕಾಗ್ತಾ ಇಲ್ಲ. ಅವ್ರು ಕೇಳಿದಾಗ ರಾಜಮಟ್ಟಿಗೆ ನಗು ತಡೆಯೋಕ್ಕಾಗಲಿಲ್ಲ. ಹಳ್ಳಿಗಳ ಜನ ಎಷ್ಟು ಮುಗ್ದಿರೋದಾದ್ರೆ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ. ಅವರು ಜನ ಹೇಳ್ದಂಗೆ ಕೇಳ್ಬಿಡ್ತಾರೆ. ಹೇಳ್ತಾರೆ ಹಾವು ತಿಂತಂದ್ರೆ ನಂಬ್ತಾರೆ ಪಾಪ ಅವರು. ಆದರೆ ನಾವೇನು ಮಾಡೋದು, ಅವ್ರನ್ನ ರೆಡಿ ಮಾಡಬೇಕು. ಅಲ್ಲಲ್ಲಿಯ ನೋಡಿ, ಪರಲೋಕ ದೇವರಿಗೆ ಗೊತ್ತಿದೆ. ಸುಶೀಲಮ್ಮನ ಗದ್ದೆ ಫಸಲು ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ನೀವು ಕೇಳಿ, ಅವ್ರಿಗೆ ಫಸಲು ಬರೋ ಟೈಮಲ್ಲಿ ಅವ್ರ ಮೋಟ್ರನ್ನ ಕಟ್ ಮಾಡಿಬಿಟ್ರು, ಕಳಿಸಲ್ಲ. ನಾವು ಎಷ್ಟು ದುಃಖದಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಗೊತ್ತಾ ಅವ್ರ ಕುಟುಂಬಕ್ಕೋಸ್ಕರ. ಆದರೆ ಒಂದು ತಿಳ್ಕೊಳ್ಳಿ, ಅದರ ಡಬ್ಬಲ್ ದೇವರು ಆಶೀರ್ವಾದ ಮಾಡ್ತಾರೆ. ಆದರೆ ಕಟ್ಟು ಮಾಡಿದ ಕುಟುಂಬ
ಜೀವಮಾನಡಿ ಕಟ್ಟಾಗ್ತಾನೇ ಬರ್ತಾ ಇರ್ತದೆ. ನಮಗೆ ಅದು ಗೊತ್ತಾಗೋದಿದ್ರು ಕೂಡ ಅವನ ಪರಿಸ್ಥಿತಿ ಹೆಂಗಾಗಿರುತ್ತೆ ಗೊತ್ತಾ? ನಿಮಗೆ ಯಾರು ಉಪದ್ರ ಮಾಡ್ತಾರೋ ಅಷ್ಟೇ ನೀವು ಅಭಿವೃದ್ಧಿ ಆಗ್ತೀರಾ. ಇದು ಒಂದು ಸತ್ಯಮ್ಮ. ನಿಮ್ಮನ್ನು ಉಪದ್ರ ಮಾಡಿದ್ರೆ ಮುಂದೆ ನೀವು ಅಭಿವೃದ್ಧಿ ಆಗ್ತೀರಾ. ಆಗಬೇಕಾದ್ರೆ ನಿಮ್ಮ ಹತ್ರ ಯೇಸು ನಾಮ ಇರಬೇಕು. ಒಣಗಬೇಡಿ. ಯಾಕೆ ಕಷ್ಟ ಬರ್ತಾ ಇದ್ದಾಳೆ? ಸುಶೀಲಮ್ಮ ಅಂತಾರ ಬೇರೆ ಯಾರಾದ್ರು ಇದ್ದಿದ್ರೆ ಇವತ್ತು ಚರ್ಚ್ನ ಬಿಟ್ಟು ಹೋಗ್ಬಿಟ್ಟಿದ್ರು ಗೊತ್ತಾ? ಸುಶೀಲಮ್ಮ ಎಷ್ಟು ಸಲ ಸತ್ತು ಬಿಟ್ಟಿದ್ದಾರೆ ಗೊತ್ತಾ? ಸಾಯಂಗಾಗ್ಬಿಡೋದು, ಪ್ರಾರ್ಥನೆ ಮಾಡಿದಾಗ ಎದ್ದೇಳೋದು. ಅದೇ ಅವ್ರ ಥರ ನಿಜ. ಏನು ಹೇಳಿದ್ರಿ? ಮತ್ತೆ ಸಾಕ್ಷಿ ಬೇಕಾ? ವರ್ಷಕ್ಕೆ ಒಂದ್ಸಲ 2 ಸಲ ಎತ್ತದಂಗೆ ಆಗ್ಬಿಡ್ತದೆ. ಕೊನೆಗೆ ಬದುಕ್ತಾರೆ ನೋಡಿ. ಅವ್ರ ಬಾಯಿಂದ ಬರ್ತದೆ, ನೀನು ಬದುಕೊಳ್ತೀಯಾ? ನೋಡಮ್ಮ, ಯೇಸು ರಕ್ತ ನಿನ್ನೊಳಗಡೆ. ರಕ್ತದ ಮುಂದೆ ಯಾವ ಸೈತಾನಿಗೆ ಅದಕ್ಕೋಸ್ಕರ ಪ್ರಿಯರ ನಾನು ಹೇಳೋದು ಕೇಳಿಸ್ಕೊಳ್ಳಿ. ಹಾಂ, ಕುಂಜಿ ಮಾಡ್ಬೇಕಾ? ಹೌದು. ಅಲ್ಲಲ್ಲಿಯ ಅಲ್ಲೇ ದಂಡನ ಸಾಕ್ಷಿ. ಅಲ್ಲಲ್ಲಿಯ ಒಂದು 2 ನಿಮಿಷ ಕೇಳಿಸ್ಕೊಳ್ಳಿ. 2 ನಿಮಿಷ ಮಾತಾಡ್ಬಾರ್ದು ಸಾಕಂತಾರೆ. 2 ನಿಮಿಷ ನಾ ಕೊನೆ ವಾಕ್ಯ ಅಂತ ಹೇಳಿದ್ದೀನಿ ತಾನೆ, ಕೇಳಿಸ್ಕೊಳ್ಳಿ. ಅಲ್ಲ ಬೇಜಾರಾದರೆ ನಾನು ತಂದೆಯಾದ ದೇವರ ಪ್ರೀತಿ ಸ್ಟಾರ್ಟ್ ಮಾಡ್ತೇನೆ ಈಗ. ಬೇಡ, ತಂದೆಯಾದ ದೇವರ ಪ್ರೀತಿ ಆಯ್ತಾ? ಇರಲಿ. ಅಜ್ಜಾನಿಗಳು ಮಾಡ್ತಾರೆ, ಆದರೆ ಪರಲೋಕ ತಂದೆಗೆ ನಮಗೆ ಕೊಡ್ಲಿಕ್ಕೆ ಗೊತ್ತಿದೆ. ಯಾವ ಟೈಮಿಗೆ ಹೊಟ್ಟೆ ಕೊಡಬೇಕು, ಯಾವ ಟೈಮಿಗೆ ಊಟ ಕೊಡಬೇಕು, ಯಾವ ಟೈಮಿಗೆ ತಿಂಡಿ ಕೊಡಬೇಕು. ಚೈತ್ರನ ಮದುವೆನ ದೇವರು ಅದ್ದೂರಿಯಾಗಿ ಮಾಡ್ತಾರೆ. ಅವರ ಕುಟುಂಬದಲ್ಲಿ ಅವ್ರ ತಂದೆಯ ಪರಿಸ್ಥಿತಿಗೋಸ್ಕರ ಅವ್ರು ಲೋಕದಲ್ಲಿ ಮಾಡ್ತಾರೆ. ಆದರೆ ಮೊನ್ನೆ ಚೈತ್ರ ಮಾತಾಡಿದಾಗ ನನಗೇನೇ ದುಃಖ ಆಯಿತು. ಅಷ್ಟು ಪ್ರೀತಿಯಿಂದ ಮಾತಾಡಿದ್ರು. ಸಾಕು, ದೇವ್ರು ನಮಗೆ ಸ್ತೋತ್ರ ಆಗಲಿ. ಅಲ್ಲಲ್ಲಿಯ ಹಳ್ಳಿಯವ್ರ ಜೊತೆ ಹೋರಾಡೋಕ್ಕಾಗೋದಿಲ್ಲ. ಅವ್ರ ಪದ್ಧತಿ ಪ್ರಕಾರ ಮಾಡ್ಕೊಳ್ಳಿ, ನಾವೇನು ಮಾಡ್ಕೊಳಕ್ಕಾಗೋದಿಲ್ಲ. ನಮಗೆ ಬೇಕಾಗಿರೋದು ಯೇಸು ಕ್ರಿಸ್ತನ ನಾಮ ಮಾತ್ರ. ನಮಗೆ ಪದ್ಧತಿ ಮುಖ್ಯ ಅಲ್ಲ ಪ್ರಿಯರೇ, ಸಂಪ್ರದಾಯ ಮುಖ್ಯ ಅಲ್ಲ ಪ್ರಿಯರೇ. ನಮಗೆ ಬೇಕಾಗಿರೋದು ಯೇಸು ನಾಮ. ಅಲ್ಲಲ್ಲಿಯ ನೆಕ್ಸ್ಟ್ ಕೆಳಗಡೆ ವಾಕ್ಯ ಓದ್ಬಿಡಿ. 34ನೇ ವಾಕ್ಯ ಓದಿ ಕ್ಲೋಸ್ ಮಾಡೋಣ. 33. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನೀವು ಏನು ಮಾಡೋಗುತ್ತೆ? ಮೊದಲು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಟ್ಟರೆ ನಿಮ್ಗೆ ಏನು ಗೊತ್ತಾ? ಅವೆಲ್ಲವೂ ಸಿಗ್ತದಂತೆ. ಇಷ್ಟು ಹೇಳಿದ ಮೇಲೆ ಬಂದ್ಬಿಟ್ಟು ನೋಡಿ ಎಷ್ಟು ಜನ ಏನೆಲ್ಲ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ ಅಂತ. ಇಷ್ಟು ಹೇಳಿದ ಮೇಲೆ ಬಂದ್ಬಿಟ್ಟು, ಅಂಕಲ್ ನನ್ನ ಮನೆ ಹಂಗಾಯ್ತು, ನನ್ನ ಗದ್ದೆ ಹಿಂಗಾಯ್ತು, ನನ್ನ ತೋಟ ಹಿಂಗಾಯ್ತು ಹೇಳ್ತಾರೆ. ನೋಡ್ಕೊಳ್ಬೇಕು. ಇಷ್ಟು ಹೇಳಿದ್ದೀನಲ್ಲ, ನಾನು ಹೇಳ್ತಿದ್ದೀನಿ, ನೀವು ದೇವರ ರಾಜ್ಯಕ್ಕೋಸ್ಕರ ನಿಂತಿಗೆ ತವಕ ಪಡಿ. ನಿಮ್ಮ ಪಾಸ್ಟ್ರು ಕೂಡ ಪ್ರಾರ್ಥನೆ ಮಾಡಬೇಕಾಗಿಲ್ಲ, ನಿಮ್ಮ ಮನೆಗೆ ಅದ್ಭುತ ಆಗ್ತದೆ. ಆದರೆ ಪಾಸ್ಟ್ರು ಬೇಕು. ಯಾಕೋತಾ? ಸಭಾಪಾಲಕರನ್ನು ದೇವರೇ ಆಯ್ಕೆ ಮಾಡಿದ್ರು. ಸಭೆಗೆ ಬಂದಾಗ ವಾಕ್ಯದ ರಾಶಿಗಳು ತಿಳ್ತದೆ. ಇಷ್ಟು ಮಾತು ದೇವರು ನಿಮ್ಮ ಮನಸ್ಸಿಗೆ ಚುಚ್ಚಿದಂಗಾಗಿಲ್ವಾ? ಮುಟ್ಟದಂಗಾಗಿಲ್ವಾ? ಪ್ರೀತಿ ಮಾತು ಬಂದಿಲ್ವಾ? ಸಮಾಧಾನದ ಮಾತು ಬಂದಿಲ್ವಾ? ಇದನ್ನು ಕೇಳೋಕ್ಕೋಸ್ಕರ ಆಲಯಕ್ಕೆ ಬರಲೇಬೇಕು. ನೀವು ಬರಲಿಲ್ವಾ? ಹೋಯ್ತು. ಸಿದ್ದರಾಮಯ್ಯನವರ ಸರ್ಕಾರ ಇರುವಲ್ಲಿವರೆಗೆ 3 ವರ್ಷ ಬಿಡದೇ ಬನ್ನಿ, ಫ್ರೀ ಬಸ್ ಚಾರ್ಜ್. ಅಲ್ಲಲ್ಲಿಯ ಅಲ್ಲಿಂದ ಆ ಕಡೆ ನೋಡೋಣ. ಅಲ್ಲಲ್ಲಿಯ ಹೀಗೆ ಮೊದಲು ದೇವರ ರಾಜ್ಯಕ್ಕೋಸ್ಕರ ತವಕ ಪಡಿರಿ. ಇವುಗಳು ಕೂಡ ನಿಮಗೆ ಅವೆಲ್ಲವೂ ದೊರಕೋದು. ಯಾವೆಲ್ಲವೂ ನಿಮಗೆ ಏನೇನು ಬೇಕೋ ಅದೆಲ್ಲ ಕೇಳಿಸ್ತಾ ಇಲ್ಲ? ಏನೇನು ಬೇಕು ಅದೆಲ್ಲ ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಪಟ್ಟರೆ ನಿಮಗೆ ಎಲ್ಲ ಸಿಗ್ತದೆ. 34ನೇ ವಾಕ್ಯ. ಆದ್ದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ. ನಾಳಿನ ದಿನವು ತನ್ನೇ ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು. ತಾಯಿ ಆ ಹೊತ್ತಿನ ಕಾಟ ಆವತ್ತಿಗೆ ಸಾಕು. ನಾಳೆ ನೀನು ಇರ್ತೀಯ ಅಂದ್ರೆ ನಿನಗೆ ಗೊತ್ತಿಲ್ಲ. ನಾಳೆಗೆ ಅಯ್ಯೋ ಕರ್ಮ. ಏನು ನಾಳೆಗೆ ಆಸ್ತಿ, ನಾಳೆಗೆ ಅಂತಸ್ತು, ನಾಳೆಗೆ ಚಿನ್ನ ಮಾಡಿಡಿ ಬೇಡ ಅಂತ ಹೇಳೋದಿಲ್ಲ. ಆಸ್ತಿ ಮಾಡಿಡಿ ಬೇಡ ಅಂತ ಹೇಳೋದಿಲ್ಲ. ಅದಕ್ಕೋಸ್ಕರ ಪರದಾಡಬೇಡಿ. ಚಿನ್ನ ಬೇಕು ಪ್ರಿಯರೇ. ಕೆಲವೊಂದು ಪಾಸ್ಟ್ಗಳು ಹೇಳ್ತಾರೆ ಚಿನ್ನದ ವಾಲನೆ ಹಾಕಬೇಡಿ ಹೇಳಿ. ಆದರೆ ಅವನ ಹೆಂಡತಿ ಮದುವೆಗೆ ಅಲ್ಲಿಗೆ ಹೋಗಿ ಚೆನ್ನಾಗಿ ಹಾಕೊಂಡಿರ್ತಾಳೆ. ಸಭೆಯಲ್ಲಿ ಮಾತ್ರ ಹಾಕೊಂಡಿರೋದಿಲ್ಲ, ಹೊರಗಡೆ ಬಂದಾಗ ಹಾಕೊಂಡಿರ್ತಾಳೆ. ನಾನು ಕಳೆದ ಸಲನೇ ಕಂಡಿದ್ದೀನಿ. ಚಿನ್ನದ ವಾಲೆ ಹಾಕ್ಬಾರ್ದು. ಹಂಗೆ ಬಾಯಿಗೆ ಬಂದ ಬೈದು ಹೋಗಿರೋ ಪಾಸ್ಟ್ರು ಮದುವೆ ಮಂಟಪದಲ್ಲಿ ಅವ್ರ ಹೆಂಡತಿ ಲಕ ಹೇಳಿದ್ದೀವಿ. ಅಲ್ಲಿ ಹೇಳ್ಬೇಡಿ ಪಾಸ್ಟರ್ಸ್. ಗೊತ್ತಲ್ವಾ? ಕನ್ನಡ ಕಂಡವ್ರು ಇಲ್ಲೇ ಇದ್ದಾರೆ. ಬಾಯಿಗೆ ಹೇಳಿದ್ಮೇಲೆ ಹಂಗೆ ಮಾಡಿ. ವಾಲೆ ಬಿಚ್ಕೊಡೋದು ಸ್ತೋತ್ರ, ಮೂಗುತಿ ಬಿಚ್ಚಿದಿರ ಸ್ತೋತ್ರ, ಬಿಚ್ಚದಿದ್ದರೂ ಸ್ತೋತ್ರ. ನಿಮ್ಮ ಮೂಗುತಿ ವಾಲೆಯಲ್ಲಿ ದೇವರೆಲ್ಲ ಕಂಡ್ರಿ, ನಿಮ್ಮ ಹೃದಯದಲ್ಲಿ ದೇವರಿರೋದು ಕಂಡ್ರಿ.
ಹಾಗಾಗಿ ಅರ್ಥ ಮಾಡ್ತಾರೆ ನಿಮ್ಮ ಹೃದಯದಲ್ಲಿ ದೇವರ ಕಣ್ರಿ ಪ್ರೈಸಲ್ಲ. ಹಾಗಾದರೆ ನಾಳೆ ವಿಷಯದ ಬಗ್ಗೆ ಚಿಂತೆ ಮಾಡಬೇಡಿ. ನಾಳೆ ಯಾವ ಇರ್ತಾರ ಗೊತ್ತಿಲ್ಲ. ಈ ಹೊತ್ತಿನ ಕಾಟ ಈ ಹೊತ್ತಿಗೆ ಸಾಕು. ಇವತ್ತು ಯೋಚನೆ ಮಾಡ್ರಿ. ಇವತ್ತು ಸಾಯಂಕಾಲ ಕಳಿತಿರೋ ಗೊತ್ತಿಲ್ಲ ಕಣ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಾಗಾದರೆ ದೇವರು ನಿಮ್ಗೆ ಕೂಡ ಮಾತಾಡಬೇಕಾ? ನೀವು ದೇವ್ರ ಜೊತೆ ನೀವು ಪ್ರಾರ್ಥನೆ ಮಾಡಿ. ನೀವು ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವ್ರು ಮಾತಾಡೋದು. ಪ್ರಾರ್ಥನೆ ಮಾಡಿದ ದೇವರು ವಾಕ್ಯದ ಮೂಲಕ ಮಾತಾಡ್ತಾರೆ, ದರ್ಶನದ ಮೂಲಕ ಮಾತಾಡ್ತಾರೆ, ಕನಸಿನ ಮೂಲಕ ಮಾತಾಡ್ತಾರೆ. ಹಲ್ಲೆಲೂಯಾ, ವಾಕ್ಯದ ಮೂಲಕ ಮಾತಾಡ್ತಾರೆ. ಹಲ್ಲೆಲೂಯಾ. ಹಾಗಾದ್ರೆ ಮಾತಾಡೋ ದೇವರಿಗೆ ನಾವು ಒಂದ್ಸಲ ಸ್ತೋತ್ರ ಮಾಡೋಣ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕಗಳ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಸ್ವಾಮಿ ನಮ್ಮ ಜೊತೆ ಮಾತಾಡು ಸ್ವಾಮಿ. ಮಾತಾಡಪ್ಪ, ಸ್ತೋತ್ರ. ಹಲ್ಲೆಲೂಯಾ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಮಾತಾಡು ಸ್ವಾಮಿ. ಅಪ್ಪ, ನಾವೇನೋ ತಪ್ಪು ಮಾಡಿದ್ರೆ ನಮ್ಮನ್ನು ಕ್ಷಮಿಸು ಸ್ವಾಮಿ. ನಿನ್ನ ಸ್ವರವನ್ನು ಕೇಳುವಂಥ ಭಾಗ್ಯ ನಮಗೆ ಕೊಡಪ್ಪ. ನಿನ್ನ ಸ್ವರ ಕೇಳುವಂಥ ಭಾಗ್ಯ ಕೊಡು ಸ್ವಾಮಿ. ಅಪ್ಪ, ನಿನ್ನ ಕೃಪೆ ಸ್ವಾಮಿ. ಆದಿಕಾಲದಲ್ಲಿ ಪಿತೃಗಳ ಜೊತೆ ಮಾತಾಡ್ತು ಸ್ವಾಮಿ, ಪ್ರವಾದಿಗಳ ಜೊತೆ ಮಾತಾಡ್ತು ಸ್ವಾಮಿ. ಈಗ ಯೇಸು ಸ್ವಾಮಿಯ ರಕ್ತವನ್ನು ಸುರಿಸಿದ ಮೇಲೆ ನಮ್ಮೆಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ನಾವು ದಿನ ನಿನ್ನ ಸ್ವರ ಕೇಳಬೇಕಪ್ಪ, ನಿನ್ನ ದರ್ಶನ ಕಾಣಬೇಕು ಸ್ವಾಮಿ. ಆ ರೀತಿ ಮಾಡಿದಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಯ ನಾಮದಲ್ಲಿ ಬೇಡಿ ಬಂದ ತಂದೆ. ಆಮೆನ್, ಆಮೆನ್, ಆಮೆನ್.